लक्ष्मीनाथसमारम्भां नाथयामनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युताम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोश्च दयैकसिन्धोः रामानुजस्य चरणौ शरणं प्रपद्ये श्रीरण्डतूक्कुल திருவேங்கடமுடையான் பாரண்ணச்சொன்ன பழமொழியுள் ஓர்ந்தானே அமையாதோ ಧಾರಣೆಯಲ್ வாழ்வார்க்கு ವಾನೇರಪ್ಪೋಮಲವನ್ வாழ்வு. ನ್ಯಾಸ ತಿಲಕ ಮುಗೀತು. ಇನ್ನು ನ್ಯಾಸ ದಶಕ, ನ್ಯಾಸತ್ರಯಿನಲ್ಲಿ ನ್ಯಾಸವಿಂಶತಿ, ನ್ಯಾಸ ತಿಲಕ ಎರಡು ಆಯಿತು. ಈಗ ಮೂರನೇ ಸ್ತೋತ್ರ ನ್ಯಾಸ ದಶಕ. ಇದು ಸಾಧಾರಣ ಮೊದಲು ತಗೋಬೇಕಾಗಿತ್ತು. ಚಿಕ್ಕ ಸ್ತೋತ್ರ ಯಾಕೆ ಕಡೆಯಲ್ಲಿ ತಗೊಂಡ್ರೆ ಏನಂದ್ರೆ, ಈ ಚಿಕ್ಕ ಸ್ತೋತ್ರ ಆದ್ರೂ ಹತ್ತದಲ್ಲಿ ಎಲ್ಲ 10ನ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಈಗ ಹೇಳಿದಷ್ಟು ವ್ಯಾಖ್ಯಾನ ಮಾಡಬೇಕು. ಹಾಗಾಗಿ ಮೊದಲು ವ್ಯಾಖ್ಯಾನ ಮಾಡುವಂತ ದೀರ್ಘವಾಗಿ ಮೊದಲು ಹೇಳ್ಬಿಟ್ರೆ ಇದು ಸುಲಭ ಆಗುತ್ತೆ. ಇದಕ್ಕೆ ನಾವು ಹೆಚ್ಚು ಹಿಂದೆ ಹೇಳಿರೋ ವಿಷಯಗಳೇ ಇಲ್ಲಿ ಬರೋದ್ರಿಂದ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಇದು ನಿತ್ಯವೂ ಹೇಳುವಂತ ಅಂದ್ರೆ ಎಲ್ಲವನ್ನು ಇದು ಸ್ವಾಮಿ ವರದರಾಜನಲ್ಲಿ ಶರಣಾಗತಿ ಮಾಡಿಕೊಂಡಂತಹ ಸ್ತೋತ್ರ. ಮಾಡ್ಕೊಂಡಿದ್ದನ್ನು ಸ್ತೋತ್ರ ರೂಪದಲ್ಲಿ ನಮ್ಗೆ ಹೇಳಿದ್ದಾರೆ. ಆಚಾರ್ಯ ಮೂಲಕ ಮಾಡ್ಕೊಂಡಿದ್ದಾರೆ, ಸ್ತೋತ್ರ ರೂಪದಲ್ಲಿ ನಮ್ಗೆ ಹೇಳಿದ್ದಾರೆ. ನೋಡುವಾಗ ತಾವು ಸ್ವನಿಷ್ಠೆಯಿಂದ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಯಾಕಂದ್ರೆ ಸ್ವಾಮಿಗೆ ಅಭಿಪ್ರಾಯ ಆಚಾರ್ಯ ಇಷ್ಟ ಇದರಿಂದ ಆಚಾರ್ಯರ ಮೂಲಕ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋಬೇಕು ನಾವು. ಅದನ್ನ ಎಲ್ಲೂ ನೇರವಾಗಿ ನಮಗೆ ಅದರ ವಿಷಯ ತಿಳಿದಿಲ್ಲ. ಈ ಎಲ್ಲ ವಿಷಯವನ್ನು ಯಾಕೆಂದ್ರೆ ನಿತ್ಯವೂ ಅನುಸಂಧಾನ ಮಾಡತಕ್ಕಂತಹ ಸ್ತೋತ್ರ ಇದು. ನಿತ್ಯವೂ ನಾವು ಪ್ರತಿದಿನ ಭಗವತ್ ಆರಾಧನೆ ಮಾಡ್ಬೇಕಾದ್ರೆ ಹೇಳ್ತೀವಿ. ಇದನ್ನ ಪ್ರತಿನಿತ್ಯ ಹೇಳುವಂತಹ ಅದು ಅನುಸಂಧಾನ ಮಾಡಬೇಕು. ಪ್ರಪತ್ತಿ ಒಂದೇ ಸಲ ಮಾಡಿದ್ರು ಅನುಸಂಧಾನ ನಿತ್ಯ ಬರಬೇಕು. ಅದಕ್ಕೆ ಉಪಾಯವಾಗಿ ಒಂದೇ ಸಲ, ಆದರೆ ಅನುಸಂಧಾನ ಪ್ರತಿನಿತ್ಯ ಮಾಡಬೇಕು. ಇದರಲ್ಲಿ ಎಲ್ಲ ಇವಾಗ ನ್ಯಾಸವಿಂಶತಿ, ನ್ಯಾಸತಿಲಕ ಮತ್ತೆ ಶರಣಾಗತಿ ದೀಪಿಕೆಯಲ್ಲಿ ಹೇಳಿರುವ ಎಲ್ಲ ವಿಷಯಗಳನ್ನು ಸಹ ಅಡಗಿಸಿ ಚಿಕ್ಕದಾಗಿ 10 ಪದ್ಯಗಳಲ್ಲಿ ಮಾಡಿದ್ದಾರೆ. ಸ್ವಾಮಿ ಹಾಗೆ ದೊಡ್ಡದು ಮಾಡೋದು ಆಗ್ಲಿ ಚಿಕ್ಕದು ಮಾಡೋದಾಗ್ಲಿ ಇನ್ಯಾರಿಗೂ ಸಾಧ್ಯವಿಲ್ಲ. ಎಲ್ಲವನ್ನೂ ಸಹ ಇಡೀ ಒಂದೊಂದು ತಿರುವಾಮೆಯಲ್ಲಿ ಒಂದೊಂದು ತಿರುಮಾವಿಗೆ ಒಂದು ಪದ, ಆಮೇಲೆ 110ಗೆ ಒಂದು ಪದ, ಆ ಥರ 100ಗೆ ಒಂದು ಪದ, ಈ ಥರ ಎಲ್ಲ ಏನು ಹೇಳುತ್ತೆ ಅಂತ ಅದ್ಭುತವಾಗಿ ದ್ರವಿಡಾಂಬರೀಷ ತಾತ್ಪರ್ಯ ಸಾರಾವಳಿನಲ್ಲೂ ಸಹ ದ್ರವಿಡಾಂಬರೀಷ ಸಾರದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಅದು ಅವ್ರಿಗೆ ಅದು ಇನ್ಯಾರಿಗೂ ಆ ಥರ ಸಾಧ್ಯವಿಲ್ಲ. ಹಾಗಾಗಿ 10 ಶ್ಲೋಕ. ಇದನ್ನೇ ರಾಸತ್ರಯಸಾರದಲ್ಲಿ 32 ಅಧಿಕಾರದಲ್ಲಿ ವರ್ಣಿಸಿದ್ದಾರೆ. ಅತ್ಯಂತ ದೀರ್ಘವಾದಂಥ ಅವ್ರು ಮಾಡಿದಂಥ ಮೇರು ಕೃತಿ, ಅಷ್ಟು ದೊಡ್ಡದ ಕೃತಿ. ಅದನ್ನ ಈ ಸ್ತೋತ್ರ ರೂಪ ಮಾಡಿದ್ದೇ ಚಿಕ್ಕದು, ಎಲ್ಲದಕ್ಕೂ ಚಿಕ್ಕದು ಮಾಡಿ 10 ಮಾಡಿದ್ದಾರೆ. ಈಗ ನ್ಯಾಸ ದಶಕವನ್ನು ಅನುಭವಿಸೋಣ. ಇದಕ್ಕೆ ಮುಂಚೆ ನ್ಯಾಸ ದಶಕವನ್ನ ಅನುಭವಿಸೋದಕ್ಕೆ ಮುಂಚೆ ಇದಕ್ಕೆ ತುಂಬಾ ದೊಡ್ಡ ಇದಕ್ಕೆ ಉಪೋದ್ಘಾತಗಳಿದೆ. ಅಷ್ಟು ಅಂದ್ರೆ ಆ ಉಪೋದ್ಘಾತ ಯಾಕೆ ದೊಡ್ಡದಾಗಿದೆ ಅಂದ್ರೆ, ಈಗ ನಾವು 3 ಸ್ತೋತ್ರದಲ್ಲಿ ತಿಳ್ಕೊಂಡ್ವಲ್ಲ ಆ ವಿಷಯವನ್ನೆಲ್ಲ ಹೇಳಿ ದೊಡ್ಡ ಉಪೋದ್ಘಾತವನ್ನ ನಾವು ಪೂರ್ವಾಚಾರ್ಯರು ಮಾಡಿದ್ದಾರೆ. ಇದಕ್ಕೆ ನಾವು ಇದೆಲ್ಲವನ್ನು ಅದರಲ್ಲಿ ಹೇಳ್ಕೊಂಡಿರೋದ್ರಿಂದ ಅಷ್ಟು ವಿಷಯವಾಗಿ ನಾವು ಹೋಗೋದು ಬೇಡ. ಒಂದೊಂದು ಸ್ವಲ್ಪವಾಗಿ ಇದರಲ್ಲಿ ಉಪೋದ್ಘಾತ ಏನು ಅಂದ್ರೆ, ಹಿಂದೆ ನಾವು ಹೇಳಿದಂತಹ ವಿಷಯದ ಸಾರವನ್ನ ಇಲ್ಲಿ ಉಪೋದ್ಘಾತದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಈ ನ್ಯಾಸ ದಶಕ ಅಂತ ಹೇಳೋ ತರ 10 ಶ್ಲೋಕಗಳು. ಇದು 10 ಶ್ಲೋಕಗಳು. ಅದರಲ್ಲಿ ಮೊದಲ 3 ಶ್ಲೋಕದಲ್ಲಿ ದ್ವಯದ ಪೂರ್ವಖಂಡವಾದ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಅಂತ ಪೂರ್ವಖಂಡ. ಅದು ಶ್ರೀಮತೆ ನಾರಾಯಣಾಯ ನಮಃ ಅನ್ನೋದು ಉತ್ತರಖಂಡ. 3 ಶ್ಲೋಕದಲ್ಲಿ ಪೂರ್ವಖಂಡದ ವರ್ಣನೆ ಮಾಡಿ ಶರಣಾಗತಿ ಯಾವ ತರ ಮಾಡ್ಕೋಬೇಕು, ಯಾಕೆಂದ್ರೆ ಉಪಾಯ ಅದೇ 3 ಉಪಾಯದಲ್ಲಿ ಶರಣಂ ಪ್ರಪದ್ಯೇನು ಅದೇ ಉಪಾಯ, ಅದನ್ನ ತೋರಿಸ್ಕೊಂಡಿದ್ದೆ. ಎರಡನೇದು ಫಲ, ಶ್ರೀಮತೆ ನಾರಾಯಣಾಮ ಅನ್ನೋದು ಅದು ಉತ್ತರ ಕೃತ್ಯ, ಅದು ಫಲ ಮತ್ತು ಮುಂದೆ ನಾವು ಹೇಗಿರ್ಬೇಕು ಅಂತ ತೋರಿಸುವಂಥದ್ದು. ಅದಕ್ಕೆ ಈ 4 ಸ್ತೋತ್ರದಲ್ಲಿ 5ನೇ ಸ್ತೋತ್ರದಲ್ಲಿ ಉತ್ತರವಾಗಿ ಯಾವ ತರ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಕಡೆಗೆ 5 ಶ್ಲೋಕಗಳಲ್ಲಿ ಮತ್ತೆ ಕಡೆಯದಲ್ಲಿ ನಿರ್ಭಯತ್ವ ನಾವು ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದು ಈ 4 ಶ್ಲೋಕಗಳಲ್ಲಿ ಬರುವಂತ, ಅಂದ್ರೆ ಮೊದಲು 3 ಆದ್ಮೇಲೆ 4 ಶ್ಲೋಕಗಳು ಬರೋದು ಶ್ರೀಮತೆ ನಾರಾಯಣ ನಾಮ ಅನ್ನೋ ಉತ್ತರಖಂಡದ ಅರ್ಥ, ಮತ್ತೆ ನಾವು ಅದರಲ್ಲಿ ಮಾಡಬೇಕಾದಂತ ಉತ್ತರ ಕೃತ್ಯಗಳು. ಕಡೆಯದಲ್ಲಿ 5ನೇದಲ್ಲಿ ಉತ್ತರ ಕೃತ್ಯವನ್ನು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಕಡೆಯ ಶ್ಲೋಕದಲ್ಲಿ ನಿಗಮನದಲ್ಲಿ ನಿರ್ಭರನಾದೆ ಅಂತ ಹೇಳಿ ಮುಗಿಸ್ತಾರೆ ಅದನ್ನ. ಅದಕ್ಕೆ ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಇದರಲ್ಲಿ
ಮೊದಲು ನಾವು ತಿಳ್ಕೋಬೇಕಾಗಿದೆ ಏನಂತ ಅಂದರೆ, ನಾವು ಈ ಜೀವಾತ್ಮ ಇದೆಲ್ಲ ಇದರಲ್ಲಿ ಇಲ್ಲಿವರೆಗೆ ತಿಳ್ಕೊಂಡಂಥ ವಿಷಯ ತತ್ವತ್ರಯ ನಾವು ತಿಳ್ಕೋಬೇಕು. ಏನು ತತ್ವತ್ರಯ? ಚಿತ್ತು, ಅಚಿತ್ತು, ಈಶ್ವರ. ಇದು ಬಹಳ ಮುಖ್ಯವಾದದ್ದು, ನಮ್ಮ ಸಿದ್ಧಾಂತಕ್ಕಂತೂ ಬಹಳ ಮುಖ್ಯವಾದದ್ದು. ಇದು ಮೂರು, ಈ ಇಡೀ ಎಲ್ಲವೂ ಸಹ ಮೂರೇ ಮೂರು ವಸ್ತುಗಳು. ಒಂದು ಚಿತ್ತು, ಒಂದು ಅಚಿತ್ತು, ಒಂದು ಈಶ್ವರ. ಚಿತ್ತ ಅನ್ನೋದು ಜೀವವುಳ್ಳವುದೆಲ್ಲವೂ ಚಿತ್ತು, ಜೀವ ಇಲ್ಲದೆ ಇರುವಂಥ ಪದಾರ್ಥ ಅಚಿತ್ತು. ಇವು ಎರಡನ್ನೂ ನಿಯಮನ ಮಾಡುವವನು ಭಗವಂತ, ಅವನು ಈಶ್ವರ. ಅವನು ಇವೆಲ್ಲವೂ ಎರಡನ್ನೂ ನಿಯಮನ ಮಾಡುವಂಥವನು ಭಗವಂತ ಈಶ್ವರ. ಅಂದರೆ ಚಿತ್ತ ಅಚಿತ್ ಈಶ್ವರ ಅಂದ್ಬಿಡುವಂತ. ಅದೇ ಶ್ರುತಿಯನ್ನೆಲ್ಲ ಹೇಳುತ್ತೆ, ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಅಂದ್ಬಿಡುವಂತ. ಭೋಕ್ತ ಅಂದರೆ ಅನುಭವಿಸುವವನು, ಅದು ಜೀವಾತ್ಮ. ಭೋಗ್ಯಂ ಅಂದರೆ ಅನುಭವಿಸುವಂಥ ವಸ್ತು, ಅದು ಪ್ರಕೃತಿ. ಈ ಪ್ರಕೃತಿ ಮಂಡಲದಲ್ಲಿ ಎಲ್ಲವೂ ಅನುಭವ, ಅದೆಲ್ಲ ಅಚಿತ್. ಅದು ಅದನ್ನು ಅಚಿತ್ತಿರೋದು ಚಿತ್ತಿಂದ ಅನುಭವಿಸೋದಕ್ಕೆ ಉಂಟಾಗಿರುವಂಥದ್ದು. ಹಣ್ಣು ಹಂಪಲು ಎಲ್ಲವೂ ಅಚಿತ್ತು ಈ ಭೋಗ್ಯಕ್ಕೆ ಉಂಟಾಗಿರೋದು. ಅಂದರೆ ಭೋಗ್ಯ ಅಂದರೆ ಬರೀ ತಿನ್ನೋದು ಅಂತಲ್ಲ, ಅನುಭವಿಸೋದು, ಇರೋದು, ಮಾಡೋದು, ಹೋಗೋದು ಎಲ್ಲವೂ ಸಹ ಅಚಿತ್ತು. ಇದು ಮಾಡೋದು. ಇವೆರಡಕ್ಕೂ ನಿಯಮನ ಮಾಡುವಂಥವನು ಭಗವಂತ. ಅವನು ಪ್ರೇರಿತಾರ. ಪ್ರೇರಿತಾರ ಅಂದರೆ ಅಂತಃ ಪ್ರವಿಷ್ಟ ಶಾಸ್ತ್ರ ಜನ ನಾಗುಂ ಸರ್ವ ಆತ್ಮ ಅಂತ ಶ್ರುತಿ ಹೇಳೋ ಥರ ಇವು ಎರಡನ್ನೂ ನಿಯಮನ ಮಾಡುವವನು ಭಗವಂತ, ಅವನು ಪ್ರೇರಿತಾರ, ಅವನು ಈಶ್ವರ. ಅವನು ಈ ಚಿತ್ತು ಅಚಿತ್ತಲ್ಲೂ ಈ ತ್ರಿವಿಧ ಚೇತನ ಚೇತನಾತ್ಮಕ ಅಂತ ಹೇಳ್ತಾರ ಅದರಲ್ಲಿ. ಗದ್ಯದಲ್ಲಿ ಭಾಷ್ಯಕಾರರು ಹೇಳ್ಬೇಕಾದ್ರೆ ಸ್ವಾಧೀನ ತ್ರಿವಿಧ ಚೇತನ ಚೇತನಾತ್ಮಕ ವಸ್ತುಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲವೂ ಸ್ವಾಧೀನ ಅಂದರೆ ಇವನಿಗೆ ಭಗವಂತನಿಗೆ ಅಧೀನವಾಗಿರುವಂಥದ್ದು. ಅದು ತ್ರಿವಿಧ ಚೇತನ ಅಚೇತನ ಅಂತ ಹೇಳ್ತಾರೆ. ಮೂರು ವಿಧವಾದ ಚೇತನ, ಮೂರು ವಿಧವಾದ ಅಚೇತನ. ಇವು ಚಿತ್ತು ಅಚಿತ್ತು ಈಶ್ವರ ಅನ್ನೋದು ಮೂರು. ಚಿತ್ತು ಮೂರು, ಅಚಿತ್ತು ಮೂರಿದೆ. ಚಿತ್ತು ಯಾವ್ದಪ್ಪ ಮೂರು ಅಂತಂದ್ರೆ ಅದರಲ್ಲಿ ಬದ್ಧರು, ಮುಕ್ತರು ಮತ್ತು ನಿತ್ಯರು. ಬದ್ಧರು ಈ ಸಂಸಾರದಲ್ಲಿರೋರು ಬದ್ಧರು. ಮುಕ್ತರು ಬದ್ಧರಾಗಿ ಶರಣಾಗತಿಯನ್ನು ಮಾಡಿಕೊಂಡು ಇಲ್ಲ ಭಕ್ತಿಯೋಗವನ್ನು ಮಾಡಿಕೊಂಡು ಮೋಕ್ಷವನ್ನು ಪಡೆದವರು ಮುಕ್ತರು. ಬದ್ಧರಾಗಿ ಮುಕ್ತರಾದವರು, ಅವರು ಪ್ರಮೋಷನ್ ತಗೊಂಡವರು. ನಿತ್ಯರು ಅಂದರೆ ಯಾವತ್ತೂ ಇಲ್ಲಿ ಬರಲೇ ಇಲ್ಲ, ಅಲ್ಲೇ ಇದ್ದವರು. ಅವರು ಯಾವಾಗೂ ಪ್ರಕೃತಿ ಸಂಬಂಧ ಬರಲೇ ಇಲ್ಲ. ಅವರಿಗೆ ಕರ್ಮಾನುಗುಣವಾದ ಪ್ರಕೃತಿ ಸಂಬಂಧ ಬರಲಿಲ್ಲ. ಅವರಾಗಿ ತಮ್ಮ ಸಂಕಲ್ಪದಿಂದ ಬರೋದು ಬೇರೆ, ಕರ್ಮದಿಂದಾಗಿ ಅವರಿಗೆ ಪ್ರಕೃತಿ ಸಂಬಂಧ ಇಲ್ಲ. ಅವರು ನಿತ್ಯರು. ಇದು ಮೂರು. ಅದೇ ಥರ ಅಚಿತ್ತಲು ಮೂರು, ಪ್ರಕೃತಿ, ಕಾಲ ಮತ್ತು ಶುದ್ಧ ಸತ್ವ ಅಂದ್ಬಿಟ್ಟು. ಈ ಪ್ರಕೃತಿ ಅಚಿತ್ತು, ಕಾಲ ಅನ್ನೋದು ಅದು ಅಚಿತ್ತದು, ಮತ್ತು ಶುದ್ಧ ಸತ್ವ. ಇವು ಮೂರು ಅಚಿತ್ತಿನ ಮೂರು ಭಾಗ. ಇವೆರಡನ್ನೂ ಈ ತ್ರಿವಿಧ ಚೇತನ ಅಚೇತನ ಎಲ್ಲವನ್ನು ನಿಯಮನ ಮಾಡುವವನು ಭಗವಂತ ಒಬ್ಬನೇ. ಅದಕ್ಕೆ ಅವನು ಎಲ್ಲವೂ ಅದಕ್ಕೆ ಸ್ವಾಧೀನ, ಎಲ್ಲವೂ ಅವನಿಗೆ ಅಧೀನವಾಗಿದೆ. ಅದನ್ನು ಅದ್ಭುತವಾಗಿ ಗದ್ಯದಲ್ಲಿ ಅವ್ರ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ ಭಾಷೆಗಾರರು. ಅದರಿಂದ ಈ ಮೂರಲ್ಲಿ ಇಬ್ಬರು ಹೊರಟೋಗ್ತಾರೆ. ಯಾಕೆಂದರೆ ನಿತ್ಯರು ಬರಲೇ ಇಲ್ಲ, ಅಲ್ಲೇ ಇದ್ದಾರೆ. ಮುಕ್ತರು ಬುದ್ಧಿವಂತರಾಗಿ ಶರಣಾಗತಿ ಮಾಡಿ ಅಲ್ಲಿ ಹೊರಟೋಗ್ಬಿಟ್ರು. ಈಗ ಉಳಿದಿರುವಂಥ ನಾವು ಬದ್ಧರು. ಈ ಬದ್ಧರಾದವ್ರು ನಾವೇನು ಮಾಡಬೇಕು? ಭಗವಂತನ ಪಡಿಬೇಕಾದ್ರೆ ಎರಡೇ ಉಪಾಯ. ಒಂದು ಉಪಾಸನೆ ಅಂದರೆ ಭಕ್ತಿಯೋಗ, ಇನ್ನೊಂದು ಶರಣಾಗತಿ. ಭಕ್ತಿಯೋಗದಲ್ಲೂ ನಾವು ತಿಳ್ಕೊಂಡ್ವಿ. ಭಕ್ತಿಯೋಗ ಅನ್ನೋದು ಒಂದು ಅತ್ಯಂತ ಕಠಿಣವಾದದ್ದು. ಮತ್ತು ಆ ಭಕ್ತಿಯೋಗ ಮಾಡೋಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಎಲ್ಲ ವೇದದ ಜ್ಞಾನ ಇರಬೇಕು. ಅದಲ್ಲದೆ ಅವರು ಅಷ್ಟಾಂಗ ಯೋಗದ ಅವ್ರಿಗೆ ಅನುಭವ ಇರಬೇಕು. ಅಷ್ಟಾಂಗ ಯೋಗದ ಸಿದ್ಧಿ ಆಗಿರ್ಬೇಕು ಅವ್ರಿಗೆ. ಯಮ, ನೇಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಸಿದ್ಧಿ ಇದೆಲ್ಲ ಇದು ಧ್ಯಾನ, ಸಿದ್ಧಿ, ಆಮೇಲೆ ಸಮಾಧಿ, ಅಂಗಿ, ಇದು ಇರಬೇಕು. ಎಲ್ಲವಕ್ಕೂ ಅಲ್ಲದೆ ಇದು ತ್ರೈವರ್ಣಿಕರಿಗೆ ಮಾತ್ರ ಅರ್ಹತೆ. ಚತುರ್ಥ ವರ್ಗದವ್ರಿಗೆ ಅರ್ಹತೆ ಇಲ್ಲ. ತ್ರೈವರ್ಣ ಯಾರು ವೇದಕ್ಕೆ ಅರ್ಹತೆ ಇದೆ ಅವ್ರು ಮಾತ್ರ ಅರ್ಹತೆ. ಹಾಗಾಗಿ ಒಂದು ವರ್ಗದವ್ರಿಗೆ ಮಾಡೋ ಹಾಗೆ ಇಲ್ಲ. ಇನ್ನು ಮೂರು ವರ್ಗದಲ್ಲಿರೋವ್ರಿಗೂ ಸಹ ಈ ಥರ ಇದರಲ್ಲಿ ಬರುತ್ತೆ. ಎಲ್ಲರೂ ವೇದವನ್ನು ತಿಳ್ಕೊಂಡಿರಲ್ಲ, ವೇದವನ್ನು ತಿಳ್ಕೊಂಡ್ರು ವೇದದ ಅರ್ಥವನ್ನು ತಿಳ್ಕೊಂಡಿರಲ್ಲ. ಇದು ತಿಳ್ಕೊಂಡಿದ್ರು ಅಷ್ಟಾಂಗ ಸಿದ್ಧಿ ಆಗಿರೋದಿಲ್ಲ. ಇವೆಲ್ಲ ಇದ್ರೂ ಈ ಭಕ್ತಿಯೋಗಕ್ಕೆ 32 ಬ್ರಹ್ಮವಿದ್ಯೆಯನ್ನು ಮಾಡೋ ಮನಸ್ಸು ಬರಬೇಕು, ಆ ಮನಸ್ಸು ಇರಬೇಕು. ಈಗೆಲ್ಲ ಫಿಲ್ಟರ್ ಮಾಡ್ಕೊಂಡು ಹೋದ ಅಂದರೆ ಕೆಲವು ಉಳಿತಾರೆ. ಈಗಂತೂ ಯಾರೂ ಇಲ್ಲ. ಹಿಂದಿನ ಇದರಲ್ಲೂ ಕೆಲವರು ಮಾತ್ರ, ವ್ಯಾಸಾದಿಗಳು ಅಂತವ್ರು ಮಾತ್ರ ಕೆಲವರು ಇದನ್ನು ಮಾಡ್ಕೊಂಡು ಹೋದ್ರು. ಇನ್ಯಾರಿಗೂ ಸಾಧ್ಯವಾಗಲಿಲ್ಲ ಅದನ್ನು. ಏನೊಂದರದಲ್ಲಿ ಆದರೆ ಪ್ರಪತ್ತಿ ಅನ್ನೋದು ಎಲ್ಲರಿಗೂ ಉಂಟು. ಆಮೇಲೆ ಸ್ತ್ರೀಯರಿಗೆ ಭಕ್ತಿಯೋಗ ಅಧಿಕಾರ ಇಲ್ಲ, ಬರೀ ಪುರುಷರಿಗೆ ಮಾತ್ರ. ಇವೆಲ್ಲ ಕ್ವಾಲಿಫಿಕೇಶನ್ ಅಂದರೆ ಇದು ಲಿಮಿಟೇಷನ್ಸ್ ಇದೆ ಅದರ ಭಕ್ತಿಯೋಗದಲ್ಲಿ. ಪ್ರಪತ್ತಿಯೋಗಕ್ಕೆ ಯಾವ ಒಂದು ಇಲ್ಲ. ಲಿಂಗ ಭೇದವಿಲ್ಲ, ವರ್ಣ ಭೇದವಿಲ್ಲ, ಆಶ್ರಮ ಭೇದವಿಲ್ಲ. ಎಲ್ಲರೂ ಎಲ್ಲ ಕಾಲದಲ್ಲೂ ಮಾಡತಕ್ಕಂಥ
ಮತ್ತೆ ಅದ್ರ ತರ ಅನುಸ್ಯೂತವಾಗಿ ಮಾಡುವ ಅವಶ್ಯಕತೆಯೂ ಇಲ್ಲ. ಧ್ಯಾನದಲ್ಲೇ ಇದ್ದು ಅಲ್ಲಿ ಸಿದ್ಧಿಯಾಗಿ ಸಮಾಧಿಯಾಗಿ ಹೊಂದಿದ ಮೇಲೂ ತಕ್ಷಣ ಅವ್ರ ಮೋಕ್ಷ ಸಿಗೋದಿಲ್ಲ, ಕಾಲ ವಿಳಂಬ ಇರುತ್ತೆ. ಯಾಕೆಂದ್ರೆ ಅವರ ಪ್ರಾರಬ್ಧ ಕರ್ಮ ಪೂರ್ಣ ಕಳಿಬೇಕು. ಅದರಿಂದ ಅವ್ರದ್ದು ವಿಳಂಬವನ್ನ ಆದ್ರೆ ಸಿದ್ಧಿ ಆಗ್ಬಿಡ್ತು ಅಂದ್ರೆ ಯಾವ ಒಂದು ಜೀವದಲ್ಲೇ ಇದ್ರೂ ಅವ್ರಿಗೆ ಭಕ್ತಿ ಯೋಗ ಮುಂದುವರಿದಿರುತ್ತೆ. ಅವ್ರಿಗೆ ಧ್ಯಾನದಲ್ಲಿ ಭಗವಂತನ ನೋಡ್ತಾ ಇರ್ಬೋದು. ಪ್ರಾಣಿಯಾಗ್ಲಿ ಪಕ್ಷಿಯಾಗಿದ್ರೂ ಸಹ ಅವ್ರಿಗೆ ಅದರ ಪೂರ್ವ ಸ್ಮರಣೆ ಇರುತ್ತೆ, ಎಲ್ಲವೂ ಇರುತ್ತೆ. ಅದು ಆದ್ರೆ ಈ ಪ್ರಪತ್ತಿನಲ್ಲಿ ಪ್ರಾರಬ್ಧೇತರ ಪೂರ್ವ ಪಾಪಮಖಿಲಂ ಅಂತ ಸ್ವಾಮಿ ಇದರಲ್ಲಿ ಅಧಿಕರಣ ಸಾರ ತೋರಿಸ್ತಾರೆ. ಅಂದರೆ ಪ್ರಾರಬ್ಧೇತರ ಇಲ್ಲಿ ಭಕ್ತಿಯೋಗಕ್ಕೂ ನಮಗೂ ಒಂದೇ ಎರಡೇ ವ್ಯತ್ಯಾಸ. ಅಲ್ಲೂ ಸಹ ಅಲ್ಲಿ ಪ್ರಾರಬ್ಧ ಕರ್ಮ ಪೂರ್ಣವಾಗಿ ಕಳಿಬೇಕು. ಈ ನಮಗೆ ಈ ಪ್ರಪತ್ತಿ ಮಾಡ್ಕೊಂಡವ್ರಿಗೆ ಪ್ರಾರಬ್ಧ ಕರ್ಮ ಈ ಜನ್ಮದವರೆಗೆ ಮಾತ್ರ. ಮುಂದಿನ ಜನ್ಮಕ್ಕೆ ಬರುವಂತಹ ಪ್ರಾರಬ್ಧ ಕರ್ಮವನ್ನು ಭಗವಂತ ನಾಶ ಮಾಡ್ತಾನೆ. ಇನ್ನು ಎರಡರಲ್ಲೂ ಪ್ರಾರಬ್ಧ ಕರ್ಮ ಬಿಟ್ಟು ಬಾಕಿ ಎಲ್ಲವನ್ನು ಭಗವಂತ ನಾಶ ಮಾಡ್ತಾನೆ. ಭಕ್ತಿಯೋಗದಲ್ಲಿ ಪ್ರಾರಬ್ಧ ಕರ್ಮ ಪೂರ್ಣ ಕಳಿಬೇಕು, 0 ಆಗ್ಬೇಕದು, ತಾನೇ ಕಳಿಬೇಕದು. ಅಲ್ಲಿವರೆಗೆ ಅವ್ರಿಗೆ ಅಂದ್ರೆ ಅಲ್ಲಿ ಮುಗಿದಾಗ ಯಾವ ದೇಹ ಇರುತ್ತೋ ಆ ದೇಹಾವಸಾನದಲ್ಲಿ ಅವರಿಗೆ ಮೋಕ್ಷ ಸಿಗುತ್ತೆ. ನಮಗೆ ಈ ದೇಹಾವಸಾನದಲ್ಲಿ ಮೋಕ್ಷ ಕೇಳ್ಕೊಂಡಿರೋದ್ರಿಂದ ಈ ದೇಹಾವಸಾನದಲ್ಲಿ ಇರುವಷ್ಟು ಪ್ರಾರಬ್ಧ ಕರ್ಮ ಮಾತ್ರ ನಾವು ಅನುಭವಿಸ್ಬೇಕು. ಯಾಕೆಂದ್ರೆ ಮೋಕ್ಷ ಸಿಗೋದ್ರಿಂದ ಮುಂದಿನಲ್ಲಿ ಇದು ಇರುವಂತ ಪಾಪಗಳು ಸಹ ಭಗವಂತ ಕಳೆದು ಬಿಡ್ತಾನೆ. ಸಂಚಿತ ಪಾಪ ಹೇಗಿದ್ರು ಶರಣಾಗತಿ ಮಾಡಿದ ತಕ್ಷಣ ಕಳೀತಾನೆ. ಹಾಗಾಗಿ ಭಕ್ತಿ ಮತ್ತು ಪ್ರಪತ್ತಿ ಯೋಗಗಳಲ್ಲಿ ಇರುವಂತಹ ವ್ಯತ್ಯಾಸ. ಅದರಲ್ಲಿ ಸ್ವಾಮಿ ಯಾತಕ್ಕೆ ನ್ಯಾಸ ಅಂದ್ರೆ ಎಲ್ಲರಿಗೂ ಸಾಧ್ಯವಾಗುವಂಥದ್ದು ಶರಣಾಗತಿ ಮಾಡಿದ್ರೆ ವರ್ಣಾಶ್ರಮ ಭೇದ ಇಲ್ಲ, ಎಲ್ಲರೂ ಮಾಡೋದು. ಅದಕ್ಕಿಂತ ಅಂದ್ರೆ ಸಕೃತ್ ಒಂದೇ ಒಂದು ಸಲ ಮಾಡಿದ್ರೆ ಸಾಕು. ಒಂದು ಸಲ ಇದು ಮಾಡ್ಬಿಟ್ಟ ಅಂದ್ರೆ ಆಮೇಲೆ ಮತ್ತೆ ಅದು ಅನುಸಂಧಾನ ಮಾಡ್ಕೊಂಡಿರ್ಬೇಕೇ ತವರ ಆ ಉಪಾಯವಾಗಿ ಒಂದೇ ಸಲ. ಆ ಭಕ್ತಿಯೋಗದಲ್ಲಿ ಅನುಸ್ಯೂತವಾಗಿ ಇರ್ಬೇಕದು. ಆ ತರ ಒಂದು ನಿರ್ಬಂಧ ಇದರಲಿಲ್ಲ. ಅದರಿಂದ ಮತ್ತೆ ಎಲ್ಲರಿಗೂ ಅರ್ಹತೆ ಇದೆ. ಅದರಿಂದ ಈ ನ್ಯಾಸ ಅನ್ನೋದು ಬಹಳ ಇದು. ಅದು ಅಷ್ಟಾಂಗ ಯೋಗ, ಇದು ಷಡಂಗ ಯೋಗ. ಅದು ಇಲ್ಲಿ ಷಡಂಗ ಯೋಗದಲ್ಲಿ ಹೇಳ್ತೀವಿ, ಷಡಂಗದ 5 ಅಂಗಗಳು 1 ಅಂಗಿ. ಅಲ್ಲಿ ಅಷ್ಟಾಂಗದಲ್ಲೂ 7 ಅಂಗ ಸಮಾಧಿ ಅನ್ನೋದು ಅಂಗಿ. ಇಲ್ಲಿ 5 ಅಂಗ ಆತ್ಮನಿಕ್ಷೇಪ ಅನ್ನೋದು ಅಂಗಿ. ಇದರಲ್ಲಿ ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಸ್ತ್ಯಶೀತಿ ವಿಶ್ವಾಸ, ಭೋಕ್ತೃತ್ವ ವರ್ಣನ್ ಸತ, ಆತ್ಮನಿಕ್ಷೇಪ ಕಾರ್ಪಣ್ಯೋ ಷಡ್ವಿಧಾ ಶರಣಾಗತಿ ಅಂತ ಲಕ್ಷ್ಮೀ ತಂತ್ರದಲ್ಲಿ ಭಗವಂತನೇ ಹೇಳಿರುವಂತಹದ್ದು. ಲಕ್ಷ್ಮೀ ಹೇಳಿರುವಂಥ ಮಾತಿದು. ಅದರಲ್ಲಿ ಈ 5 ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ರಕ್ಷಣೆ ಮಾಡುವಂಥ ವಿಶ್ವಾಸ, ಆಮೇಲೆ ಭಗವಂತನ ವರ್ಣಿಸ್ಬೇಕು ನಾವು, ಕಾರ್ಪಣ್ಯತೆ ಬೇಕು, ಮತ್ತೆ ಆಕಿಂಚನ್ಯ, ಮತ್ತೆ ವರ್ಣ, ಭೋಕ್ತೃತ್ವ ವರ್ಣ ಅಂದ್ರೆ ಭಗವಂತನ ವರ್ಣನೆ ಮಾಡ್ತಾನೆ. ಈಗ ಮೋಕ್ಷ ಬೇಕು ಅಂತ ಕೇಳ್ಬೇಕು ನಾವು, ವರ್ಣಿಸ್ಬೇಕು ನಾವು. ಇದು 5 ಆಯ್ತು ಅಂದ್ರೆ ಎಲ್ಲ ಇದರಿಂದ 6ನೇದಾದ ಆತ್ಮನಿಕ್ಷೇಪವನ್ನು ಭಗವಂತನ ಮಾಡಿದ್ರೆ ಒಪ್ಕೊಳ್ತಾನೆ. ಅದಕ್ಕೆ ಅದನ್ನು ಎಲ್ಲ ನಾವು ಹೇಳಿದ್ವಿ 3 ತರ. ಅದರಲ್ಲಿ ಸ್ವನಿಷ್ಠೆ, ಉಕ್ತಿನಿಷ್ಠೆ, ಆಚಾರ್ಯ ನಿಷ್ಠೆ ಎಲ್ಲ ತೋರಿಸ್ಕೊಂಡು, ಸ್ವನಿಷ್ಠೆ ತಾವಾಗಿ ಹೇಳುವಂಥದ್ದು, ಉಕ್ತಿನಿಷ್ಠೆ ಆಚಾರ್ಯ ಹೇಳ್ಕೊಟ್ಟು ಹೇಳುವಂಥದ್ದು, ಆಚಾರ್ಯ ನಿಷ್ಠೆ ನಮ್ಮ ಪರವಾಗಿ ಆಚಾರ್ಯರೇ ಹೇಳುವಂಥದ್ದು. ಈ ಆಚಾರ್ಯ ನಿಷ್ಠೆಯಲ್ಲೇ ಸ್ವಾಮಿಗೆ ಅಭಿಮತ ಜಾಸ್ತಿ, ನಮಗೂ ಸುಲಭ, ಯಾವ ತಪ್ಪು ಆಗೋದಿಲ್ಲ. ಇವೆಲ್ಲವನ್ನು ಈ 3 ಸ್ತೋತ್ರದಲ್ಲೇ ಅನುಭವಿಸಿದ್ವಿ. ದೀರ್ಘವಾಗಿ ವ್ಯಾಖ್ಯಾನದೊಂದಿಗೆ ಅನುಭವಿಸಿದ್ವಿ. ಸುಮಾರು 1 ವರ್ಷ ಆಗಿದೆ ಅನ್ಸುತ್ತೆ ಅದು. ಹಾಗಾಗಿ ಇದನ್ನ ಈ 3 ಸಹ ನಾವು ಇದರಲ್ಲಿ ಈಗ ಈ ನ್ಯಾಸ ದಶಕದಲ್ಲಿ ಈಗ ಹೇಳಿದ್ದೆಲ್ಲವನ್ನು ಸಹ ಸಂಕ್ಷೇಪವಾಗಿ ಮಾಡ್ತೀವಿ. ಈಗ ಎಲ್ಲದಕ್ಕೂ ನಾನು ಲಕ್ಷ್ಮೀ ತಂತ್ರದಲ್ಲಿ ನಿಮಗೆ ನ್ಯಾಸಂಶತೆಯಲ್ಲೋ ದೀಪಿಗೆನಲ್ಲೋ ಲಕ್ಷ್ಮೀ ತಂತ್ರದಿಂದ ಬೇರೆ ಬೇರೆ ಇದರಿಂದ ರಹಸ್ಯತ್ರಾಸಾರದಿಂದ ಅನೇಕ ಉದಾಹರಣೆಗಳು ತೆಗೆದು ನಿಮ್ಗೆ ಹೇಳಿದ್ದೀನಿ ದೀರ್ಘವಾಗಿ. ಬೇಕಾದ್ರೆ ತುಂಬಾ ಸಂದೇಹ ಇದೆ ಅಂತ ನೀವು ರೆಕಾರ್ಡಿಂಗ್ ಇದ್ರೆ ಕೇಳ್ಕೊಳ್ಳಿ. ಅದನ್ನ ಕಡೆಗೆ ಹೇಳ್ತಾರೆ ಇದರಲ್ಲಿ ಯಾತಕ್ಕೆ ನಾವು ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ನಮಗೆ ಯಾಕೆ ನಮಗೆ ಕಾಪಾಡಬೇಕಾದ್ರೆ ನಮಗೆ ಯಾತಕ್ಕೆ ಭಗವಂತನಿಗೆ, ಯಾಕೆಂದ್ರೆ ಈ ಮೋಕ್ಷವನ್ನ ಹೋಗೋದು ಕೊಡೋದಕ್ಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ನಮ್ಮಿಂದಲೂ ಸಾಧ್ಯವಿಲ್ಲ. ಅಂದ್ರೆ ಬೇರೆ ಎಂತ ನಮ್ಗಿಂತ ಉತ್ತಮವಿರುವುದು ಬ್ರಹ್ಮ ರುದ್ರಾದಿಗಳು ನಮ್ಗಿಂತ ಉನ್ನತ ಮಟ್ಟದಲ್ಲಿ ಇರೋರು, ಅವರಿಂದಲೇ ಸಾಧ್ಯವಾಗ್ಲಿಲ್ಲ, ಕೊಡೋದು ಸಾಧ್ಯವಾಗಲಿಲ್ಲ, ನಮ್ಮಿಂದ ಹೇಗಾಗುತ್ತೆ? ಅದಕ್ಕೆ ಅದನ್ನೇ ಹೇಳ್ತಾರೆ ಕಡೆಗೆ, ಸ್ವಯಂ ಹೃತ್ಪಿಂಡ ಭೂತಸ್ಯ ಪರತಂತ್ರಸ್ಯ ದೇಹಿನಃ ಹೇಳ್ತಾರೆ, ಸ್ವರಕ್ಷಣೆಪಿ ಅಶಕ್ತಸ್ಯ ಕೋಹೇತು ಪರರಕ್ಷಣೆ. ನಾವು ನಮ್ಮನ್ನೇ ಕಾಪಾಡೋದಕ್ಕೆ ಸಾಧ್ಯವಿಲ್ಲ, ಬೇರೆಯವ್ರನ್ನ ಕಾಪಾಡೋದು ಹೇಗೆ ಸಾಧ್ಯ ನಮಗೆ ಅನ್ನೋ ಇದು ಇದರಿಂದ. ಅಂದ್ರೆ ನಾವೇ ಮೃತ್ಪಿಂಡ ಭೂತರು, ಈ ಪಂಚಭೂತಗಳಿಂದ ಆದಂತ ಪಿಂಡಾದ ಇದು. ಈ ದೇಹವು ಪರತಂತ್ರ ಅಂದ್ರೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಇಲ್ವೇ ಇಲ್ಲ. ಸ್ವಾಭಾವಿಕವಾಗಿ ನಾವು ಭಗವಂತನಿಗೆ ಪರತಂತ್ರರು.
ಲೌಕಿಕವಾಗೂ ನಾವು ಲೋಕದಲ್ಲಿ ಇನ್ನೊಬ್ಬರಿಗೆ ಪರತಂತ್ರ ನೋಡಿದ್ವಿ ಇದಕ್ಕೆ. ಅದರಿಂದ ನಮ್ಮ ರಕ್ಷಣೆಗೆ ನಾವು ಅಶಕ್ತರು. ಸ್ವರಕ್ಷಣೆಯೇ ಅಶಕ್ತಸ್ಯ ಕೋ ಹೇತು ಪರರಕ್ಷಣೆ, ಬೇರೆಯವ್ರನ್ನ ಕಾಪಾಡೋದು ಏನು ಬಂತು. ಹಾಗಾಗಿ ನಮ್ಮನ್ನು ಕಾಪಾಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ಸಹ ಭಗವಂತನೇ ಮಾಡಬೇಕು ಅನ್ನೋದನ್ನ ಹೇಳುವಂತ ಇದಂತಹದ್ರಲ್ಲಿ. ಅದರಲ್ಲಿ ಒಂದೊಂದು ಅಂಗಗಳನ್ನು ಸಹ ನಿಮ್ಗೆ ಹೇಳಿದ್ದೀನಿ. ಈ ಬಹಳ ವಿಷಯವಾಗಿ ಒಂದು 50 ಪೇಜ್ ಇದೆ ಇದು ಪೂರ್ವ. ಈ 50 ಪೇಜ್ ಅನ್ನೋದನ್ನ ನಾವು ಹೇಳಿರುವಂತ, ಈಗ ಆನುಕೂಲಿಸ ಸಂಕಲ್ಪ ಅಂದ್ರೇನು, ಪ್ರಾತಿಕೂಲ ವರ್ಜನ ಎಂದ್ರು, ರಕ್ಷಿತ ವಿಶ್ವಾಸ ಅಂದ್ರೆ ಏನು, ಎಲ್ಲವನ್ನೂ ವಿವರಣೆ ಮಾಡಿದ್ದಾರೆ. ಇದೆಲ್ಲವನ್ನೂ ಸಹ ನಿಮಗೆ ನಾವು ಇದರಲ್ಲೇ ಹೇಳಿರೋದ್ರಿಂದ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಆದ್ಮೇಲೆ ಕಡೆಗೆ ಹೇಳ್ತಾರೆ ಕಡೆಗೆ ಮೇಲೆ ಇದನ್ನು ನಾನು ನಿಮಗೆ ಹೇಳಿದ್ದೀನಿ. ಆದ್ರೆ ಇನ್ನೊಂದ್ಸಲ ಹೇಳೋಣ. ಅದರಲ್ಲಿ ಭಗವಂತ ಇದು ಎಲ್ಲರೂ ಕರುಣಾಳು ದಯ ಆಗಿದ್ದಾನಿದಲ್ಲ, ಹಾಗಿದ್ದ ಅಂದ್ರೆ ಯಾತಕ್ಕೆ ನಾವಾಗೆ ಕೇಳಿ ಕೊಡ್ಬೇಕು, ಅವನಾಗೆ ಕೊಡಬಾರ್ದು? ಅವನು ಯಾವಲ್ಲೂ ದಯಾಳು ಆದ್ರಿಂದ ನಾವಾಗೆ ಯಾಕೆ ಕೇಳಿ ಕೊಡಬೇಕು? ಅವನಿಗೇನು ಭಗವಂತನಿಗೆ ಈಗೋನ ಅದು ಅಂದ್ರೆ ಅವನಿಗೆ ಕೇಳಿದ್ರೇನೆ ಆ ಥರ ಇಲ್ಲ, ಯಾತಕ್ಕೆ ಅವನು ಕೊಡಬಾರ್ದು ಅಂತ ಒಂದು ಪ್ರಶ್ನೆಯನ್ನು ಹಾಕೊಳ್ತೀವಿ. ಇದನ್ನ ನಿಮ್ಗೆ ಹೇಳಿದ್ದೀನಿ. ಅದಕ್ಕೆ ಭಗವಂತಗೆ ಆ ಥರ ಯಾವುದೂ ಇಲ್ಲ, ಅವನು ಯಾವ ಅಪೇಕ್ಷೆಯೂ ಇಲ್ಲ, ನಮ್ಮಿಂದ ಆಗ್ಬೇಕಾಗಿದ್ದು ಏನೂ ಇಲ್ಲ. ಅವನು ನಮ್ಮಿಂದ ಎಲ್ಲಕ್ಕೂ ಅವನೇ ಒಡೆಯ, ಎಲ್ಲೋ ಅವನು ಇರಬೇಕಾದ್ರೆ ಪ್ರತಿಯೊಂದು ಅವನಲ್ಲೇ ಇರಬೇಕಾದ್ರೆ ನಮ್ಮಿಂದ ಆಗ್ಬೇಕಾಗಿದ್ದು ಏನೂ ಇಲ್ಲ ಅವನಿಗೆ ಆ ಥರ. ಹಾಗೆ ಅವನಿಗೆ ಭಗವಂತನಿಗೆ ನಮ್ಮ ಥರ ಒಂದು ಗರ್ವ ಆ ಥರ ಇದ್ದರೆ, ಅವನೇ ಕೇಳಿ ಅಂತ ಇದ್ದರೆ ನಮಗೆ ಮೋಕ್ಷವನ್ನೇ ಕೊಡ್ತಾ ಇರಲಿಲ್ಲ. ನಾವು ಮಾಡಿರೋಂಥ ಪಾಪ ಅಷ್ಟು ಪಾಪಗಳನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಅಲ್ಲ, ಅದಕ್ಕೆ ಅದನ್ನು ಲಕ್ಷ್ಮೀ ತಂತ್ರದಲ್ಲಿ ಅದನ್ನೇ ಹೇಳ್ತಾರೆ, ಸರ್ವಜ್ಞೋಪಿ ಸರ್ವೇಶಃ. ಅವನು ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವನು. ಅನ್ನೋದು ನಮಗೆ ಇದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದೆ ಅವನಿಗೆ. ಆದರೂ ಸಹ ಆಮೇಲೆ ಅಷ್ಟೇ ಅಲ್ಲ, ಸದಾ ಕಾರುಣ್ಯಕೋಪಿಸನ್, ಅತ್ಯಂತ ಕರುಣಾ ಮೂರ್ತಿ ಅವನು. ಏನಾದರೂ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಮನಸ್ಸೇ ಉಳ್ಳಿದೆ ಅವನಿಗೆ, ಅದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕೆ ಆದರೆ ಸಂಸಾರ ತಂತ್ರವಾಹಿತ್ವಾತ್ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ ಎಂಬಿಟ್ಟು. ಆದರೆ ಈ ಸಂಸಾರದಲ್ಲಿ ಅವನಿಗೆ ವೈಷಮ್ಯ ನಿರ್ಘಣ್ಯ ಅಂತ 2 ದೋಷ ಎಲ್ಲರಿಗೂ ಕೊಟ್ಬಿಟ್ಟ. ಅಂದ್ರೆ ಈಗ ಎಲ್ಲರೂ ನೀವು ಉತ್ತರ ಪಾಸ್ ಮಾಡೋದು ಅಂದ್ರೆ ಒಂದು ಪರೀಕ್ಷೆ ಇಟ್ಟು ಮಾಡೋದಿದ್ರೆ ಯಾತಕ್ಕೆ ನೀವು ಪರೀಕ್ಷೆ ಇಡಬೇಕು? ಎಲ್ಲರೂ ಉತ್ತೀರ್ಣ ಮಾಡೋಗಿದ್ದ ಅಂದ್ರೆ ಪರೀಕ್ಷೆ ಅಂತ ಇಡಬೇಕು ಅಂದ್ರೆ ಹಾಗೆ ಭಗವಂತ ಒಂದು ನಿಯಮವನ್ನು ಮಾಡ್ತಾನೆ. ಅಂದ್ರೆ ಇವರಿಗೆ ಆಸ್ತೆ ಇರಬೇಕು. ಯಾಕೆಂದ್ರೆ ಅದನ್ನೇ ಈ ಮುಂದಿನ ದಶಕದಲ್ಲಿ ಬರ್ತಾರೆ. ಭಗವಂತನ ವಿಷಯ ತಿಳ್ಕೊಳ್ಳುವ ಆಸ್ತೆ ಇರಬೇಕು. ಆಸ್ತೆ ಇಲ್ಲದೆ ಕೊಡಕ್ ಬರೋದಿಲ್ಲ ಅವನು. ಅದರಿಂದ ಏನ್ ಮಾಡ್ತಾನೆ, ರಕ್ಷಾಪೇಕ್ಷಾ ಪ್ರತೀಕ್ಷತೆ, ನನ್ನನ್ನು ರಕ್ಷಿಸು ಅನ್ನೋದನ್ನು ಒಂದು ಅಪೇಕ್ಷೆಯನ್ನು ನಾವು ತಿಳಿಸ್ಬೇಕು. ಅವಾಗೇನಾಗುತ್ತೆ, ಕೇಳ್ದ ಅದರಿಂದ ನಾ ಕೊಟ್ಟೆ. ಯಾಕೆಂದ್ರೆ ಕೇಳಿದ್ರು ಕೊಡುವಂತ ಪಡೆಯುವಂತ ಯೋಗ್ಯತೆ ನಮ್ಮಲ್ಲಿ ಖಂಡಿತ ಇಲ್ಲ. ಅಷ್ಟೊಂದು ಮಾಡಿದ್ವಿ ಪಾಪಗಳು ಅಷ್ಟೊಂದು ಇದೆ. ಅದಕ್ಕೆ ಆದರೂ ಸಹ ಕೇಳಿದ್ವಿ ಒಂದೇ ಒಂದು ವ್ಯಾಜವನ್ನು ಇಟ್ಕೊಂಡು ಭಗವಂತ ಕೊಡ್ತಾನೆ. ಇಲ್ಲ ಅಂದ್ರೆ ನಮಗೆ ಹುಡುಕ್ತಾನೆ ಅವನ ಕಾರಣಗಳನ್ನ. ಯಾವ್ಯಾವುದೋ ಒಂದು ಕಾರಣ, ಅಸಂಬದ್ಧ ಕಾರಣ, ಯಾವುದಕ್ಕೂ ನಾವು ಉದ್ದೇಶಪೂರ್ವವಾಗಿ ಮಾಡದೇ ಇರುವಂತ ಒಳ್ಳೆಯ ಕೆಲಸಗಳನ್ನು, ಸುಗತ ಕೆಲಸವನ್ನು ತಗೊಂಡು ಇದನ್ನ ಮಾಡ್ದ ಅದನ್ನ ಮಾಡ್ದ, ನೋಡ ಅಲ್ಲಿ ಹೋದ, ಒಂದು ಯಾವುದೋ ಕೈಗೆ ಅಕ್ಕಿ ಚೆಲ್ಲು ಅಂದ್ರೆ ನೋಡ ಒಂದು ಇರುವೆಗಳಿಗೆ ಅಕ್ಕಿ ಕೊಟ್ಟ, ಆಹಾರವನ್ನು ಕೊಟ್ಟ ಅಂತ ಈ ತರ ಅನೇಕ ಕಾರಣಗಳನ್ನ ತಾನೇ ಹುಡ್ಕೊಂಡು ನಮಗೆ ಒಳ್ಳೆಯದನ್ನ ಖಂಡಿತ ಮಾಡ್ತಾನೆ ಅವನು. ಅದರಿಂದ ಒಂದು ನಿಯಮ ಮಾಡಿದಾಗ ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಅವನು ಮಾಡಿದ್ರೆ ಏನಾಗುತ್ತೆ, ಅವನಿಗೆ ವೈಷಮ್ಯನೇ. ಯಾಕಂದ್ರೆ ಅವನಿಗೆ ಮಾತ್ರ ಕೊಟ್ರೆ ಇವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ ಆಗುತ್ತೆ. ಇಬ್ರು ಪಾಪಿಗಳಿದ್ದ ಅಂದ್ರೆ. ಹಾಗಾಗಿ ಅವಾಗ ಒಂದು ವ್ಯಾಜ ಬೇಕಲ್ಲ ಅವನಿಗೆ. ಅದನ್ಗೆ ರಕ್ಷಾಪೇಕ್ಷಾ ಪ್ರತೀಕ್ಷೆ. ಅದಕ್ಕೆ ಅವನು ಎಲ್ಲ ಚರ್ಮ ಶ್ಲೋಕದಲ್ಲೂ ಸಹ ಆ ಒಂದು ಹೇಳ್ತಾನೆ, ತವಾಸ್ಮೀಚಿತ ಯಾಚತೆ, ತವಾಸ್ಮಿ ಇತಿಚ ಯಾಚತೆ ಅಂತ ರಾಮಚಂದ್ರ ಹೇಳ್ದ. ಯಾಚನೆ ಮಾಡ್ಬೇಕು. ಅದಕ್ಕೆ ಮಾಮೇಕಂ ಶರಣಂ ವ್ರಜ ಅಂತ ಹೇಳೋದಕ್ಕೆ ಇದು ವರ ಚರ್ಮ ಶ್ಲೋಕದಲ್ಲೂ ಅದರಲ್ಲಿ ನನ್ನ ಸ್ವರೂಪವನ್ನು ಚಿಂತನೆ ಮಾಡಬೇಕು ಅಂತ ಅಲ್ವೇ ಎಲ್ಲದರಲ್ಲೂ ಸಹ ಒಂದು ಕ್ರಿಯೆಯನ್ನಿಟ್ಟ ಭಗವಂತ. ಯಾಕೆಂದ್ರೆ ಆವಾಗ ಅವನಿಗೆ ದೋಷ ಬರೋದಿಲ್ಲ. ಅವನಿಗೆ ಅವಾಗ ತಂದೆ ಅವನ್ನ ಯಾರು ಕೇಳೋರಿಲ್ಲ. ಆದರೂ ಸಹ ಒಂದು ನಿಯಮವನ್ನು ಮಾಡಿದ್ಮೇಲೆ ಅದನ್ನ ರೋಗದಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಅವನೇ ಅದನ್ನ ಮೀರಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದೆಲ್ಲವನ್ನೂ ಸಹ ನಾವು ಯಾವ್ದಕ್ಕೆ ಶರಣಾಗತಿ ಮಾಡ್ಕೋಬೇಕು ಅಂತಂದ್ರೆ ಮಾಡುವ ಅವಶ್ಯಕತೆ ಇಲ್ಲ ಅಂತಿದ್ದಂದ್ರೆ, ಶರಣಾಗತಿ ಮಾಡದೇ ಇದ್ರೆ ಭಗವಂತನು ಕೊಡಕ್ಕೆ ಆಗೋದಿಲ್ಲ. ಅವನೆಷ್ಟೇ ಅವನ ಆಸೆ ಪಟ್ಟು ಕೊಡಕ್ಕಾಗೋದಿಲ್ಲ. ಅವನೇನ್ ಮಾಡ್ತಾನೆ, ನಮಗೆ ಕೇಳುವಂಗೆ ಅವನ ಮನಸ್ಸನ್ನ ಕೊಟ್ಟು ಕೇಳಿಸ್ಕೊತಾನೆ ತವ್ರ. ಅದನ್ನೇ ಇದ್ರಲ್ಲಿ ಹೇಳ್ತಾರೆ, ಯಾವುದೋ ನಾವು ಮಾಡೋದಲ್ಲ ಅವನೇ ಮಾಡೋದು ಅಂತ. ಈ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲಿ ಅದೇ ಬರುತ್ತೆ. ಅದನ್ನು ಎಲ್ಲವನ್ನೂ ಭಗವಂತನೇ ಮಾಡಿಸೋದು, ನಾವು ಮಾಡೋದು ಯಾವುದೂ ಇಲ್ಲ ಅಂದ್ಬಿಟ್ಟು ಅಂತ. ಅಲ್ಲೇ ಇದ್ರೆ ಅವನಾಗೆ ಬಿಟ್ಟರೆ ನಾವಾಗಿ ಕೇಳದೆ ಇದ್ರೆ ಅವನು ಕೊಡೋದಕ್ಕೆ ಬರೋದೇ ಇಲ್ಲ ಅವನಿಗೆ. ಇದೊಂದು ಉದಾಹರಣೆ ಬರುತ್ತೆ. ಒಬ್ಬ ಭಗವಂತ ಅವನ ಜೊತೆ ಯಾವಾಗಲೂ ಆಡ್ತಾ ಇದ್ರಂತೆ. ತಿರುಪತಿನಲ್ಲಿ ಇವ್ರು ಹೋಗೋದು, ಆಟ ಆಡೋದು ಎಲ್ಲ ಮಾಡ್ತಾ ಇದ್ರಂತೆ.
ಸೊ ಅವನಿಗೇನು ಇಷ್ಟು ಭಗವಂತ ನನಗಿದ್ದಲ್ಲ, ನನಗೆ ಕಡೆ ಅಂತ ಭಗವಂತನಿಗೆ, ಆಗ ನನಗೆ ಮೋಕ್ಷ ಕೊಡ್ತೀಯಲ್ಲ ಅಂದ್ರೆ ಇಲ್ಲ ಅನ್ನಂತೆ. ಯಾಕೆ ನೀನಿಷ್ಟು ಎಲ್ಲರಿಗೂ ಇದ್ದೀನಿ, ನೀನು ಮೋಕ್ಷ ಬೇಕು ಅಂತ ಕೇಳಿಲ್ವಲ್ಲ, ಕೇಳಿದ್ರೆ ತಾನೇ ಕೊಡೋದು ಅಂದ್ಬಿಟ್ಟು ಹೇಳಿದ್ರಂತೆ. ನೀ ಕೇಳದೆ ಇದ್ರೆ ಕೊಡಕ್ ಬರೋದಿಲ್ಲ ಅಂದ್ಬಿಟ್ಟು ಅಂತ. ಅವನ ಜೊತೆ ಮಾತಾಡ್ತಾ ಇದ್ದು ಆಟವಾಡ್ತಾ ಇದ್ದ ಭಗವಂತ ಅವನಿಗೆ ನೀ ಕೇಳದೆ ಇದ್ರೆ ಕೊಡಕ್ ಬರೋದಿಲ್ಲ ಅಂದ್ಬಿಟ್ಟು ಅಂತ. ಅದು ತೋರಿಸೋದಕ್ಕೆ ಭಗವಂತ ತಿರುಪತಿನಲ್ಲಿ ಕೈ ತೋರಿಸ್ತಾ ಇದ್ದಾನೆ. ಅಯ್ಯೋ ಮೂಡ್ರ, ನನ್ನ ಕಾಲಿಗೆ ಒಂದು ಸಲ ಬಂದು ಬೀಳಿ ಒಂದು ಯಾಚನೆ ಮಾಡಿ ನಿಮಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಕೈನ ತೋರಿಸ್ತಾ ಇದ್ದಾನೆ. ಅದನ್ನೂ ನಾವು ತಿಳ್ಕೊಳ್ಳೋದಿಲ್ಲ ನಾವು. ಹಾಗಾಗಿ ಮಾಡಿದ್ವಿ ಅದನ್ನ ಇದನ್ನ ಈ 3 ಇದರಲ್ಲೂ ನಿಮಗೆ ವಿಷಯವಾಗಿ ಹೇಳಿದೆ. ಇದನ್ನ ಎಲ್ಲವನ್ನು ಅಂದ್ಬಿಟ್ಟು ಕಡೆಗೆ ಇದಕ್ಕೆ 5 ಅಂಗಗಳನ್ನ ನಿಮ್ಗೆ ಹೇಳಿದ್ವಿ. 5 ಅಂಗ ಹೇಳಿದ್ವಿ. ಅದರಲ್ಲಿ 5 ಅಂಗ ಅಂದ್ರೆ ಅದೇ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ ವಿಸರ್ಜನ, ಮಹಾವಿಶ್ವಾಸ, ಆಮೇಲೆ ರಕ್ಷಣೆ ಮಾಡ್ತಾ ಮಹಾವಿಶ್ವಾಸ, ಕಾರ್ಪಣ್ಯ ಮತ್ತೆ ಭೋಕ್ತೃತ್ವ ವರ್ಣ. ಈ 5 ಅಂಗಗಳು ಇದು. ಈ 5 ಅಂಗಗಳ 5 ಉಪಾಂಗಗಳನ್ನು ಸಹ ಹೇಳಿದೆ. ಉಪಾಂಗಗಳನ್ನು ಹೇಳಿದೆ. ಏನಪ್ಪ 5 ಉಪಾಂಗಗಳು ಅಂದ್ರೆ, ಇದನ್ನು ನಿಮಗೆ ನ್ಯಾಸದಲ್ಲಿ ಹೇಳಿದ್ವಿ. ಯಾವುದನ್ನು ಮಾಡಿದ್ರು ನಾವು ಸಾತ್ವಿಕ ತ್ಯಾಗದಿಂದ ಮಾಡಬೇಕು. ಅದನ್ನು ಸಾತ್ವಿಕ ತ್ಯಾಗದಿಂದ ಮಾಡಬೇಕು. ಆ ಸಾತ್ವಿಕ ತ್ಯಾಗದಲ್ಲಿ 5 ಬರುತ್ತೆ. ಅದಕ್ಕೆ ಅಂದ್ರೆ ನಾನು ಕರ್ತೃವಲ್ಲ, ನಾನಾಗೆ ಮಾಡ್ತಿಲ್ಲ, ನಾನು ಕರ್ತೃವಲ್ಲ, ಈ ಫಲವು ನನ್ನದಲ್ಲ, ಇಲ್ಲಿರುವ ಆತ್ಮವು ಈ 5 ಬರಬೇಕು. ಎಲ್ಲವೂ ನೀನೇ, ನಿನಗೆ ದಾಸ್. ಈ 5 ಉಪಾಂಗಗಳಾಗುತ್ತೆ. ಈ ಅಂಗಗಳಿಗೆ ಸೇರ್ಕೊಳ್ಳುತ್ತೆ. ಇದು ಹೇಗೆ ಮಾತ್ರ ಇದು ಇದರಲ್ಲಿ ಪಂಚಭೂತಗಳಿಗೆ ಪಂಚ ತನ್ಮಾತ್ರೆಗಳಿದೆಯೋ, ತನ್ಮಾತ್ರೆಯಿಂದ ಅದೇ ತರ ಇವು ಅಂಗಗಳಿಗೆ ಉಪಾಂಗಗಳಾಗುತ್ತೆ. ಅವರ ಇದು ಸ್ವತಂತ್ರ ಅಂಗಗಳೆಲ್ಲ ಇದು. ಆದ್ರೆ ಅಂಗಗಳಿಗೆ ಉಪಾಂಗಗಳು. ಇದು ಸೇರ್ಕೊಂಡು ಮಾಡ್ಬೇಕಿದ್ರು. ಇದು ಸೇರಿದ ಹೋಯ್ತು ಅಂದ್ರೆ ಅದು ಅಂಗ ಫಲಿಸೋದಿಲ್ಲ ಅದು. ಹಾಗಾಗಿ 5 ಅಂಗ ಈ 5 ಉಪಾಂಗವಾಗಿ ಸೇರ್ಕೊಳ್ಳುತ್ತೆ. ಅದನ್ನ ಹೇಳ್ತಾರೆ. ಅದಕ್ಕೆ ಏವಂ ಅಂಗೈ ರೂಪಾಂಗೈಹಿ ಅಂತ. ಏವಂ ಅಂಗೈಹಿ ಉಪಾಂಗೈಹಿ. ಏವಂ ಈ 5 ಅಂಗೈಹಿ ಉಪಾಂಗೈಹಿ. ಉಪಾಂಗೈ ಅನ್ನೋದು ಸಾತ್ವಿಕ ತ್ಯಾಗ. ಎಲ್ಲವನ್ನೂ ಸಹ ಇದರಲ್ಲಿ ಮಾಡ್ಬೇಕು. ಅದಕ್ಕೆ ಆಮೇಲೆ ಅದನ್ನು ಹೇಳ್ತಾರೆ. ಅದಕ್ಕೆ ಯಾತಕ್ಕಪ್ಪ ಇವರು ಸ್ವಾಮಿ ಇದನ್ನೆಲ್ಲ ಸಾಧ್ಯ, ಇದಕ್ಕೆ ಶರಣಾಗತಿ ಏನಂದ್ರೆ ನ್ಯಾಸ ವಿದ್ಯೆಗೆ ಎಷ್ಟು ಒತ್ತು ಕೊಟ್ಟರು ಶರಣಾಗತಿ ಅಂದ್ರೆ ಹೇಳ್ತಾರೆ. ಅದಕ್ಕೆ ಇದು ಸಹ ಲಕ್ಷ್ಮೀ ತಂತ್ರದಲ್ಲೇ ಬರುವಂತ ಮಾತು. ಅದಕ್ಕೆ ಉಪಾಯ ಭಕ್ತಿಗೆ ಅದಕ್ಕೆ ಈ ಅದಕ್ಕೆ ಉಪಾಯ ಭಕ್ತಿ ಅಂತ ಹೆಸರು. ಭಕ್ತಿ ಭಕ್ತಿ ಇನ್ನೊಂದು ಹೆಸರು ಉಪಾಯ ಭಕ್ತಿ. ಇಲ್ಲ ಅಂದ್ರೆ ಅದಕ್ಕೆ ಸಾಧನ ಭಕ್ತಿ ಅನ್ಬಿಟ್ಟು ಅಂತ. ಒಂದೇ ಹೆಸರು ಬೇರೆ ಬೇರೆ ಆದ್ರೂ ಒಂದೇ. ಭಕ್ತಿ ಯೋಗ, ಉಪಾಯ ಭಕ್ತಿ, ಇಲ್ಲ ಸಾಧನ ಭಕ್ತಿ. ಇವು 3 ಹೆಸರು ಹೇಳೋದು ಭಕ್ತಿ ಯೋಗವನ್ನು ಹೇಳೋದು. 32 ಬ್ರಹ್ಮವಿದ್ಯೆಯನ್ನು ಮಾಡುವಂತ ಭಕ್ತಿ ಯೋಗ. ಇದಕ್ಕೆ ಶರಣಾಗತಿ ಸಾಧ್ಯ ಭಕ್ತಿ, ಅದು ಸಾಧನ ಭಕ್ತಿ, ಇದು ಸಾಧ್ಯ ಭಕ್ತಿ. ಇದು ಸಾಧ್ಯ ಭಕ್ತಿ ಅಂತ ಆದ್ರೂ ಆಗ್ಬೋದು. ಇದಕ್ಕೆ ಈ ಸಾಧ್ಯ ಭಕ್ತಿ ಅಂತಾನು ಹೇಳ್ಬೋದು. ಇಲ್ಲಾಂದ್ರೆ ಇದು ಫಲಭಕ್ತಿ ಅಂತಾನು ಹೇಳ್ಬೋದು. ಫಲವನ್ನು ಪಡೆಯುವಂತಹ ಭಕ್ತಿ ಫಲಭಕ್ತಿ, ಇಲ್ಲ ಸಾಧ್ಯ ಭಕ್ತಿ ಅನ್ನೋದು ಶರಣಾಗತಿ. ಅದಕ್ಕೆ ಹೇಳ್ತಾರೆ ಉಪಾಯ ಭಕ್ತಿ ಪ್ರಾರಬ್ಧ ವ್ಯತಿರಿಕ್ತ ಅಘನಾಶಿನಿ, ಸಾಧ್ಯ ಭಕ್ತಿಸ್ತು ಸಾಹಂತ್ರಿ ಪ್ರಾರಬ್ಧಸ್ಯಾಪಿ ಭೂಯಸಿ ಎಂಬುದು ಅಂತ. ನಿಮ್ಗೆ ಹಿಂದೆ ಹೇಳಿದಾಗೆ ಇವಾಗ ಉಪಾಯ ಭಕ್ತಿಯಲ್ಲಿ ಪ್ರಾರಬ್ಧ ಕರ್ಮ ಬಿಟ್ಟು ಬಾಕಿದೆಲ್ಲವನ್ನು ನಾಶ ಮಾಡಿಬಿಡುತ್ತೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಅದು ಸಾಧನ ಭಕ್ತಿಯಾದ ಭಕ್ತಿ ಯೋಗದಲ್ಲಿ. ಸಾಧ್ಯ ಭಕ್ತಿಯಾದ ಶರಣಾಗತಿಯಲ್ಲಿ ಏನು ಅಂದ್ರೆ ಇದನ್ನು ಸಾಧ್ಯ ಭಕ್ತಿ ಸಾಹಂತ್ರಿ, ಅದು ಪ್ರಾರಬ್ಧಸ್ಯಾಪಿ ಭೂಯಸಿ. ಯಾಕೆಂದ್ರೆ ಪ್ರಾರಬ್ಧಕ್ಕಿಂತ ಇನ್ನೂ ಹಿಂದಿನ ಹೇಳಿದಂತ ಪ್ರಾರಬ್ಧಕ್ಕಿಂತ ಹೆಚ್ಚಿನದಂತ ಭೂಯಸಿ ಅಂತ. ಯಾಕೆಂದ್ರೆ ಒಂದು ಜನ್ಮದವರೆಗೆ ಮಾತ್ರ ಪ್ರಾರಬ್ಧ ಕರ್ಮ. ನಮ್ಗೆ ನಮ್ಮ ಪ್ರಾರಬ್ಧ ಕರ್ಮ ಪ್ರಾಯಶಃ ಇನ್ನು 100, 200, 1000 ಜನ್ಮ ಗೊತ್ತಿಲ್ಲ, ಅಷ್ಟಿದ್ದಿರ್ಬೋದು. ಆದರೆ ಒಂದೇ ಜನ್ಮದಲ್ಲಿ ಮುಗಿದೋಗುತ್ತೆ. ಅದರಿಂದ ಇದು ಭೂಯಸಿ, ಅದಕ್ಕಿಂತ ಹೆಚ್ಚಿದು. ಈ ಹೆಚ್ಚಿನ ಪ್ರಾರಬ್ಧ ಕರ್ಮವನ್ನು ಸಹ ಈ ಸಾಧ್ಯ ಭಕ್ತಿಯಾದ ಶರಣಾಗತಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನ ಹೇಳುವಂತಹದ್ದು. ಕಡೆಗೆ ಇದಕ್ಕೆ ಅನೇಕ ಈ ದೀಪಿಕೆಯಲ್ಲಿ, ಶರಣಾಗತಿ ದೀಪಿಕೆಯಲ್ಲಿ ಮತ್ತೆ ನ್ಯಾಸ ತಿಲಕದಲ್ಲಿ ಅನೇಕ ಶ್ಲೋಕದಲ್ಲೂ ನಾವು ಅದನ್ನು ಹೇಳ್ಕೊಳ್ಬೇಕು. ಅದಕ್ಕೆ ಕಡೆಗೆ ಅದನ್ನ ಹೇಳ್ತಾ ಇದಕ್ಕೆ ಇದನ್ನ ಅನೇಕ ನಾವು ರಾಮಾಯಣ ಇದಕ್ಕೆ ತಗೊಂಡಿದ್ದಾರೆ. ನಾವು ಇದೆಲ್ಲವನ್ನು ಹೇಳಿದ್ವಿ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂತಹ ಉದಾಹರಣೆಗಳು ಶರಣಾಗತಿಗೆ ಬರುವಂತಹದ್ದು. ರಾಮಾಯಣದಲ್ಲಿ ಅನೇಕ ಎಲ್ಲಾ ಕಾಂಡದಲ್ಲೂ ಶರಣಾಗತಿ ಬರುತ್ತೆ. ಬಾಲಕಾಂಡದಲ್ಲಿ ದೇವತೆಗಳ ಶರಣಾಗತಿ ಬರುತ್ತೆ. ಅಯೋಧ್ಯ ಕಾಂಡದಲ್ಲಿ ಭರತನ ಶರಣಾಗತಿ ಬರುತ್ತೆ. ಅಂದ್ರೆ ಶರಣಾಗತಿ ಅನ್ನೋದು ಮೋಕ್ಷ ಮಾತ್ರ ಅಂತಲ್ಲ, ಎಲ್ಲದಕ್ಕೂ ಆಗೋದು. ಶರಣಾಗತಿ ಅನ್ನೋದು ಭಗವಂತನ ಏನು ಕೇಳಿದ್ರು ಕೊಡ್ತಾನೆ ಅನ್ನೋದಕ್ಕೆ.
ದೇವತೆಗಳು ರಕ್ಷಣೆ ಮಾತ್ರ ಕೇಳಿದ್ರು. ಭರತ ಭಗವಂತನ ನೀನು ಹಿಂದೆ ಒಂದು ರಾಜ್ಯಪಾಲ ಮಾಡಬೇಕು, ನೀನದು ಒಪ್ಪಿಸ್ಕೋಬೇಕು ಅಂತ ಆ ಶರಣಾಗತಿಯನ್ನ ಮಾಡ್ದ ಅಲ್ಲಿ. ಅದು ಆಯಿತು ಕಡೆಗೆ. ಅದಾದ್ಮೇಲೆ ಅರಣ್ಯಕಾಂಡದಲ್ಲಿ ಕಾಕಾಸುರ ಶರಣಾಗತಿ, ಅದು ಪ್ರಾಣ ರಕ್ಷಣೆಗೋಸ್ಕರ, ಅದು ರಕ್ಷಣೆಗೋಸ್ಕರ ಶರಣಾಗತಿ ಮಾಡ್ತದ್ದು. ಅದು ಆಯ್ತು ಕಡೆಗೆ ಅರಣ್ಯಕಾಂಡದಲ್ಲಿ. ಅದೇ ತರ ಆಮೇಲೆ ಕಿಷ್ಕಿಂಧ ಕಾಂಡದಲ್ಲಿ ಬರಬೇಕಾದಂದ್ರೆ ಭಗವಂತನೇ ಜಟಾಯುವಿಗೆ ಅವನು ಅರಣ್ಯಕಾಂಡದ ಕಡೆಯಲ್ಲಿ ಮೋಕ್ಷವನ್ನು ತಾನೇ ಕೊಟ್ಬಿಡ್ತಾನೆ ಅವನು. ಅದರಲ್ಲಿ ಮಾಡಿದಂಥ ಕ್ರಿಯೆ ಅದು ಕಣ್ಣಿನ ಭಾವದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ತರ ಪ್ರಕ್ವಿ ಭಾವದಿಂದ ಇದ್ದಿರೋದ್ರಿಂದ ಮಾತಾಡಕ್ಕಾಗದೇ ಇರೋದ್ರಿಂದ ಅದನ್ನೇ ಶರಣಾಗತಿ ತಗೊಂಡು ಭಗವಂತ ಮೋಕ್ಷವನ್ನೇ ಕೊಟ್ಬಿಡ್ತಾನೆ ಅದಕ್ಕೆ. ಆಮೇಲೆ ಯುದ್ಧಕಾಂಡದಲ್ಲಿ ಬರುವಂತಹ ವಿಭೀಷಣ ಶರಣಾಗತಿ ಬಹಳ ಮುಖ್ಯವಾದದ್ದು. ವಿಭೀಷಣ ಶರಣಾಗತಿ ಮೋಕ್ಷಕ್ಕೆ ಅಂದರೆ ಸ್ವಾಮಿ ಅದನ್ನ ಅಭಯ ಪ್ರದಾನ ಸಾರದ ತೋರಿಸ್ಕೊಟ್ಟಿದ್ದಾರೆ ಅದು. ಹಾಗಾಗಿ ಪ್ರತಿಯೊಂದು ಹಂತದ ಆಮೇಲೆ ಫಲಿಸದೇ ಇರುವ ಶರಣಾಗತಿಯನ್ನು ಹೇಳಿದ್ದಾರೆ. ಸಮುದ್ರ ರಾಜನಲ್ಲಿ ಭಗವಂತ ಮಾಡೋ ಶರಣಾಗತಿ ಫಲಿಸ್ಲಿಲ್ಲ. ಯಾಕೆಂದ್ರೆ ಶಕ್ತಿ ಉಳ್ಳವರಲ್ಲಿ ಮಾಡಬೇಕು, ಶಕ್ತಿ ಇಲ್ಲದೆ ಮಾಡಿದ್ರೆ ಪ್ರಯೋಜನವಿಲ್ಲ ಅಂತ ತೋರಿಸೋದಕ್ಕೆ ಅದನ್ನೂ ತೋರಿಸ್ತಾರೆ. ಫಲಿಸದೇ ಇರುವ ಶರಣಾಗತಿಯೂ ತೋರಿಸಿದ್ದಾರೆ ರಾಮಾಯಣದಲ್ಲಿ. ಅದೇ ಥರ ಮಹಾಭಾರತದಲ್ಲಿ ಅರ್ಜುನ ಅಂತ ಮಾಡದಂತ ಅವರ ಮಾಡೋ ಧರ್ಮರಾಜ ಎಲ್ಲರೂ ಮಾಡುವ ಶರಣಾಗತಿ ಮೋಕ್ಷಾಧನ್ಯತೆ, ಮೋಕ್ಷಕ್ಕೋಸ್ಕರ ಮಾಡಲಿಲ್ಲ. ಅರ್ಜುನ ಯುದ್ಧದಲ್ಲಿ ಗೆಲ್ಲೋದಕ್ಕೋಸ್ಕರ ಮಾಡ್ದ. ಅದೇ ಥರ ಇವರ ಬೇರೆಯವರೆಲ್ಲರೂ ಸಹ ಭೀಷ್ಮನು ಮಾತ್ರ ಕಡೆಯಲ್ಲಿ ಮೋಕ್ಷಕ್ಕಾಗಿ ಅವನ ಧ್ಯಾನವನ್ನು ಮಾಡಿ ಮನಸಾರೆ ಅವ್ರನ್ನ ಮಾತಾಡೋಕ್ಕಾಗೋದಿಲ್ಲ, ಮನಸಾರೆ ಮಾಡುವ ಭಗವಂತ ಅವ್ರ ಮೋಕ್ಷ ಕಳಿಸ್ದ. ಆಮೇಲೆ ಅದರಲ್ಲಿ ಇನ್ನೂ ಅನೇಕ ಶರಣಾರ್ಥಿಗಳು ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರು ಮಾಡಿದಂಥ ಶರಣಾರ್ಥಿ ಒಂದೊಂದು ಎಲ್ಲ ಇದರಲ್ಲೂ ಈ ಉಪಬ್ರಹ್ಮಣಗಳು ಅಂತ ರಾಮಾಯಣ ಮಹಾಭಾರತ ಅದ್ರಲ್ಲಿ ರಾಮಾಯಣ ಅಂತೂ ಶರಣಾಗತಿ ಶಾಸ್ತ್ರ ಅಂದ್ಬಿಟ್ಟು ಅಂತ ಅದನ್ನ ಎಲ್ಲ ಶ್ಲೋಕಗಳು ತಗೊಂಡು ಅದನ್ನೆಲ್ಲ ಆಗಾಗ ನಿಮ್ಗೆ ಹೇಳಿದ್ದೀನಿ ಅದರಲ್ಲಿ. ಆಮೇಲೆ ಈ ತ್ರಿಜಟೆಯವರು ಮಾಡುವಂಥ ಸೀತೆಯಲ್ಲೇ ಮಾಡುವಂಥ ಶರಣಾಗತಿಗಳು, ರಾಕ್ಷಸರು ಎಲ್ಲವನ್ನೂ ಸಹ ನಾವು ಅದರಲ್ಲಿ ಅನುಭವಿಸಿದ್ದೀವಿ ಅದನ್ನ. ಹಾಗಾಗಿ ಹೇಳಿದ ಕಡೆಗೆ ರಾಮಾಯಣದ ಮಹಾಭಾರತದಲ್ಲಿ ಬರುವಂತಹದ್ದು ಬಹಳ ಮುಖ್ಯವಾದದ್ದು. ದ್ರೌಪದಿ ಮಾಡುವಂಥ ಎಲ್ಲವೂ ಇದರಲ್ಲಿ ರಕ್ಷಣೆಗೋಸ್ಕರ ಮಾಡಿದಂಥ ಶರಣಾಗತಿಗಳಿದು, ಮೋಕ್ಷಕ್ಕಾಗಿ ಮಾಡಿದ್ದಲ್ಲ. ಅದರಲ್ಲಿ ಅವಳು ಯಾವಾಗ ಅವಳಿಗೆ ವಸ್ತ್ರಾಪಹರಣ ಆಗೋ ಸಮಯದಲ್ಲಿ ಮಾಡುವಂಥದ್ದು ಅವಾಗದು. ಆ ಕೃಷ್ಣ ದ್ವಾರಕಾವಾಸ ಕ್ವಾಸಿ ಯಾವದ ನಂದನ ಇಮಾಂ ಅವಸ್ಯಾಂ ಸಂಪ್ರಾಪ್ತಂ ಅನಾಥಾಂ ಕಿಮುಪೇಕ್ಷಸೆ ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿರ್ಯಾಚ್ಯುತ ಗೋವಿಂದ ಪುಂಡರೀಕ ರಕ್ಷಮಾಂ ಶರಣಾಗತ. ನಾವು ಎರಡನೇ ಪಾದವನ್ನು ಹೇಳ್ತಾ ಇರ್ತೀವಿ, ಮೊದಲನೇ ಪಾದ ಬಿಡ್ತೀವಿ. ಅದರಲ್ಲಿ ಹೇಳ್ತಾರೆ ಆ ಕೃಷ್ಣ ದ್ವಾರಕಾವಾಸ ಕ್ವಾಸಿ ಯಾದವ ಕ್ವಾಸಿ ಎಲ್ಲಿದೆಯಪ್ಪ ನೀನು, ಹೇಗೆ ಎಲ್ಲಿದೆಯಾ ನಾನು ಇದು ಅಂತಾನೆ. ಇಮಾಂ ಅವಸ್ಥಾಂ ನನಗೆ ಈ ಅವಸ್ಥೆ ಸಂಪ್ರಾಪ್ತ ಆಗಿದ್ರು ಅನಾಥಾಂ ಕಿಂ ಉಪೇಕ್ಷ ಅನಾಥಳಾಗಿದ್ದೇನೆ, ಕಿಂ ಉಪೇಕ್ಷಸೆ ಯಾಕೆ ನಾನು ಉಪೇಕ್ಷೆ ಮಾಡ್ತಾ ಇದ್ದೇನೆ ನೀನು. ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ. ನಾನು ರಕ್ಷೆ ಮಾಡು ಅಂತ ಕೇಳಿದ್ಲು ಭಗವಂತ ಅವಳಿಗೆ ಗೊತ್ತಾದಲ್ಲಿ. ಇಲ್ಲೂ ಸಹ ಮೋಕ್ಷಕ್ಕಾಗಿ ಮಾಡಲಿಲ್ಲ, ಅವಳು ರಕ್ಷಣೆಗಾಗಿ ಮಾಡಿದ್ದು. ಇದಕ್ಕೆ ರಕ್ಷಣೆಗಾದರೂ ಮಾಡ್ಬೋದು, ಇದಕ್ಕಾದ್ರೂ ಮಾಡ್ಬೋದು. ಶರಣಾಗತಿಗೆ ಯಾವ ಒಂದು ಫಲಕ್ಕೂ ಮಾಡ್ಬೋದು. ಆದರೆ ಮೋಕ್ಷಕ್ಕೆ ಮಾಡುವಂತಹದ್ದು ಅತ್ಯಂತ ಉತ್ತಮವಾದದ್ದು, ಭಗವಂತನೇ ಪ್ರೀತಿಯಾದದ್ದು. ಜ್ಞಾನೀತು ಆತ್ಮೈವ ಮೇಮತನ್ ಅಂತ ಹೇಳ್ದಲ್ಲ ಭಗವಂತ ಹೇಳ್ಬೇಕಾದ್ರೆ. ಇನ್ನು ಆರ್ತೋ ಜಿಜ್ಞಾಸುರರ್ಥಾತಿ ಜ್ಞಾನಿ ಚ ಬರ್ತಾರೆ ಶಬ ಅನ್ನೋದು. ಆರ್ತರು ಬರ್ತಾರೆ, ಇವಳು ಬರ್ತಾರೆ, ಜಿಜ್ಞಾಸುಗಳು ಬರ್ತಾರೆ, ಅರ್ಥಾರ್ಥಿಗಳು ಬರ್ತಾರೆ, ಮತ್ತೆ ಜ್ಞಾನಿಗಳು ಬರ್ತಾರೆ. ಎಲ್ಲರೂ ಶರಣಾಗುತ್ತಾರೆ. ಉದಾರ ಸರ್ವ ಏವೈತೆ. ಆದರೆ ಜ್ಞಾನೀತು ಆತ್ಮವೇಮತಂ. ಆದರೆ ಎಲ್ಲರೂ ನನ್ನಲ್ಲಿ ಕೇಳೋದ್ರಿಂದ ಉದಾರಿಗಳು ಅಂತಾನೆ ಭಗವಂತ. ಆದರೆ ಜ್ಞಾನಿಗಳಾದವರು ನನ್ನಲ್ಲಿ ಕೈಂಕರ್ಯವನ್ನ ಮಾತ್ರ ಕೇಳ್ತಾರೆ, ಮೋಕ್ಷವನ್ನ ಮಾತ್ರ ಕೇಳ್ತಾರೆ, ಬೇರೆ ಏನೂ ಕೇಳೋದಿಲ್ಲ. ಅವರು ನನಗೆ ಬಾಳಿಸಿ ಬಹಳ ಹಿಡಿಸಿದವರು. ಜ್ಞಾನೀತು ಆತ್ಮೈವ ಮೇಮತ ಅಂತ ಭಗವಂತ ಗೀತಾಚಾರ್ಯ ಹೇಳಿದಾನೆ. ಅದರಿಂದ ಈ ಎರಡೂ ಸಹ ಇದನ್ನು ಹೇಳ್ಕೊಡ್ತಾರೆ. ಇದೆಲ್ಲರಿಗೂ ನಿಮಗೆ ತಿಳಿದಿರೋದ್ರಿಂದ ಎಷ್ಟು ಇದು ನೀವೇ ಹೇಳ್ಕೊಳ್ಳಿ ಇದನ್ನ. ಅದರಲ್ಲಿ ಇದು 10 ಶ್ಲೋಕ ಇದರಿಂದ ಹೇಳ್ಬೋದು. ಎಲ್ಲರಿಗೂ ಸಾಧಾರಣವಾಗಿ ಗೊತ್ತಿರೋದ್ರಿಂದ ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನನ್ನ ಜೊತೆಗೆ ನೀವು ಹೇಳ್ಬೋದು. ಅಹಂ ಮದ್ರಕ್ಷಣ ಪರೋ ಮದ್ರಕ್ಷಣ ಪದಂತತ ನಮಮ ಶ್ರೀಪತೆ ರೇವೇತ್ಯಾತ್ಮಾನನ್ ನಿಕ್ಷಿಪೇದ್ಭುತಃ ನ್ಯಸ್ಯಾಮ ಕಿಂಚನಸ್ಯ ಅನುಕೂಲೋನ್ಯ ನಿರ್ಜಿತಃ ವಿಶ್ವಾಸ ಪ್ರಾರ್ಥನಾಪೂರ್ವಂ ಆತ್ಮರಕ್ಷಾಭರಂ ತ್ವಯೀಂ ಸ್ವಾಮಿನ್ ಸ್ವಶೇಷಂ ಸೋಷಂ ಸ್ವಪರತ್ವೇನ ನಿರ್ಭರಂ ಸ್ವದತ್ತಸ್ತ್ವದಿಯಾ ಸ್ವಾರ್ಥಂ ಸ್ವಸ್ಮಿನ್ಯಸ್ಯಸಿ ಮಾಂ ಸ್ವಯಂ ಮಾಂ ಮದೀಯಂ ಚ ನಿಖಿಲಂ ಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ವರದ ಸ್ವೀಕುರುಸ್ತ್ವಯಂ
श्रीमन्नभीष्टवरदत्वामस्मि शरणं गतः एतद्देहावसाने मां त्वत्पादं प्रापयस्त्वयं त्वच्चेषत्वे स्थिरधियं त्वत्प्राप्यैकप्रयोजनं विशिद्धकाम्यरहितं कुरु मां नित्यकिङ्करं देवी भूषणहेत्यादि जुष्टस्य भगवन्तवां नित्यं निरपराधेषु कैङ्कर्येषु नियंष्म मां मदीयं च निखिलं चेतना चेतनात्मकं स्वकैङ्कर्योपकरणं वरद स्वीकुरुस्त्वयं तदेकरक्षस्य मम त्वमेव करुणाकर न प्रवर्तय पापानि प्रवृत्तानि निवृत्तयाम् अकृत्यानां च करणं कृत्यानां वर्जनं च मे क्षमस्व निखिलं देव प्रणतार्तिहर प्रभो श्रीमन्यतपञ्चाङ्गं भद्रक्षणपरात्पणम् अचीकरत्वयं स्वस्तिन्नतोऽहमिह निर्भरः ಇದು 10ನೇ ಶ್ಲೋಕ ಇದು. ಅದರಲ್ಲಿ ನಾವು ಸಂಸಾರ ವರ್ತವೇಗ ಪ್ರಶ್ನ ಶುಭದ ದೇಶಿಗ ಪ್ರೇಕ್ಷಿತೋಹಂ ಅನ್ನೋದು ಅದು ನ್ಯಾಸವಿಂಶತಿಯ ಶ್ಲೋಕ. ಅದನ್ನ ನಾವು ಸೇರಿಸ್ಕೊಂಡು ಹೇಳ್ತೀವಿ. ಅದು ಈ 10 ಅದು ಅದನ್ನ ಅದರಲ್ಲಿ ಇದು ಚೆನ್ನಾಗಿ ಬರೋದ್ರಿಂದ ಅದನ್ನು ಸೇರಿಸ್ಕೊಂಡು ಹೇಳ್ತೀವಿ ಹೇಳೋದ್ರಿಂದ ಅದು ಇದು ನಿತ್ಯವೂ ನಿಮಗೆ ಇದು ಗೊತ್ತಿದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಇದಕ್ಕೆಲ್ಲ ಅವ್ರು ಹೇಳ್ಕೊಟ್ಟಿದ್ದಾರೆ ಸ್ತೋತ್ರವನ್ನ. ಇದನ್ನ ಮಾತ್ರ 10ನ್ನ ಇದನ್ನು ನೀವು ಸ್ವಲ್ಪ ಗಟ್ ಮಾಡ್ಕೊಂಬಿಡಿ, ಬೈಹಾಟ್ ಮಾಡ್ಕೊಂಬಿಡಿ. ಇದು ನಿತ್ಯವೂ ಒಂದು ಸಲ ಬೆಳಗ್ಗೆ ಎದ್ದು ಹೇಳಿ ಇದನ್ನು. ಅವಾಗ ಮನಸ್ಸು ಶುದ್ಧಿ ಆಗುತ್ತೆ. ಭಗವಂತ ನಿಮಗೆ ಆ ಉಪಾಯದಲ್ಲಿ ಮನಸ್ಸು ಹೋಗೋ ಥರ ಭಗವಂತ ಕೊಡ್ತಾನೆ. ಅದ್ಭುತವಾದ ಇದು ಈ 10 ಆಯಿತು ಇದರಲ್ಲಿ ಇದನ್ನು ಹೇಳ್ತಾರೆ. ಈಗ ಮೊದಲನೇ ಶ್ಲೋಕದಕ್ಕೆ ಹೋಗೋಣ, ಅರ್ಥವನ್ನು ಹೇಳ್ಕೊಂಡು ಹೋಗೋಣ. ಅಹಂ ಮದ್ರಕ್ಷಣ ಭರೋ ಮದ್ರಕ್ಷಣ ಫಲಂತತ ನಮಮ ಶ್ರೀಪತೆ ರೇವೇತ್ಯಾತ್ಮಾನನ್ ನಿಕ್ಷಿಪೇತ್ ಬುಧಃ. ಇದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಅದರಲ್ಲಿ ಯಾವ ಥರ ಶರಣಾಗತಿಯನ್ನು ಮಾಡಬೇಕು ಅನ್ನೋದನ್ನು ಸ್ವಾಮಿ ಇದರಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಮೊದಲನ 3 ಶ್ಲೋಕ ಅದೇ ಬರೋದು. ಯಾವ ಥರ ಶರಣಾಗತಿಯನ್ನು ಮಾಡಬೇಕು ಅದಕ್ಕೆ ನಾವು ಮಾಡಬೇಕು. ಅಹಂ ಅಂದ್ರೆ ನಾನು ಮಾಡಬೇಕು ಅಂತಂದರೆ ನಾನು ಅಹಂ ಅಂದ್ರೆ ನಾನು, ಮದ್ರಕ್ಷಣ ಬರಹ ಅಂದ ನನ್ನ ರಕ್ಷಣೆಯ ಭರವೂ ಸಹ, ನನ್ನ ರಕ್ಷಿಸುವ ಭಾರವೂ ಸಹ. ಭರ ಅಂದ್ರೆ ಭಾರ. ಆಮೇಲೆ ಮದ್ರಕ್ಷಣ ಫಲಂ, ಅದರಿಂದ ನನ್ನ ರಕ್ಷಣೆ ಮಾಡೋದ್ರಿಂದ ಉಂಟಾಗುವ ಒಂದು ಫಲ ಇದೆ. ತಥಾ ಅದನ್ನು ಅದೇ ಥರ ಹಾಗೆಯೇ ಇದು ಸಹ ಎಲ್ಲವೂ ಸಹ ನಮಮ, ಇದು ಯಾವುದು ನನ್ನದಲ್ಲ. ನಮಮ ಅಂದರೆ ಇದು ನನ್ನದ ಅಂದರೆ ನನಗೆ ಸೇರಿದಲ್ಲ ಅಂತ. ನಾನು ಮಾಡುವ ಉಪಾಯದಿಂದ ಉಂಟಾಗುವಂತಹ ಫಲ ಇದು ಯಾವುದು ನಮಮ, ನನ್ನದಲ್ಲ, ನನಗೆ ಸೇರಿದ್ದಲ್ಲ ಅಂದ್ಬಿಟ್ಟು. ಇನ್ಯಾರಿಗಪ್ಪ? ಶ್ರೀಪದೇ ರೇವ, ಭಗವಂತನ ಶ್ರೀಪತಿಯಾದ ಲಕ್ಷ್ಮೀಪತಿಯಾದ ಭಗವಂತನಿಗೆ ಇವೆಲ್ಲವೂ ಸೇರಿದ್ದ ಏವ ಅಂತ ಈ ಭಾವನೆಯಿಂದ ಇತಿ ಆತ್ಮ ಬುಧಃ ಆತ್ಮಾನನ್ ನಿಕ್ಷಿಪೇತ್. ಬುಧಃ ಅಂದರೆ ಈ ಆಚಾರ್ಯರಿಂದ ಶರಣಾಗತಿಯ ಜ್ಞಾನವನ್ನು ಪಡ್ಕೊಂಡಂಥವರು ಬುಧರು, ವಿಷಯವನ್ನು ತಿಳಿದವರು ಅಂತ. ಜ್ಞಾನಿಗಳು ಅಂದರೆ ಜ್ಞಾನ ಅಂದ್ರೆ ಏನು? ಜ್ಞಾನಿಗಳು ಅಂದ್ರೆ ಅಂದರೆ ಈ ಥರ ಭಗವಂತನೇ ನಾವು ದಾಸ್ಯರು, ಭಗವಂತ ಶೇಷಿ, ನಾವು ಶೇಷರು, ನಮ್ಮದು ಯಾವುದೂ ಇಲ್ಲ, ಎಲ್ಲವೂ ಭಗವಂತನದೇ. ಅವನ ಪದ್ಮಗಳ ಚರಣಾಲವಿಂದಗಳಲ್ಲಿ ನಾವು ಸೇವೆಯನ್ನು ಮಾಡುವುದೇ ಅಂದರೆ ಆತ್ಮವನ್ನು ಸಮರ್ಪಣೆ ಮಾಡುವುದೇ ಅತ್ಯುತ್ತಮವಾದ ಕೈಂಕರ್ಯ. ಅಂದರೆ ಅದರಲ್ಲಿ ತಮಂ ಅದು ಎಲ್ಲವೂ ಸಹ ಇದು ಅಲ್ಪ, ಇದು ಸಾರಂ ಸಸಾರಂ ಅಲ್ಪಸಾರಂ ತೇಜ ಸಾರತರಂ ಅಲ್ಲ ಸಾರತಮಂ ಅನ್ನೋದು, ಸಾರತಮ ಅನ್ನೋದು ಇದು. ಇದನ್ನ ನಿಕ್ಷಿಪೇತ್ ಬುಧಃ ಅಂತ ವಿಷ್ಣು ಹೇಳಿದವರು. ಭಗವಂತನಲ್ಲಿ ಆತ್ಮವನ್ನ ಭಗವಂತನಿಗೆ ನಿಕ್ಷಿಪೇತ್ ಅಂದರೆ ಸಮರ್ಪಿಸಬೇಕು. ಲೋಟ್ ತರ ನಿಕ್ಷಿಪೇತ್ ಅಂದರೆ ಈ ತರ ಒಂದು ಜ್ಞಾನದಿಂದ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಇದರಲ್ಲಿ 3 ಇದರಲ್ಲಿ ನಾವು ಇದೆಲ್ಲ ಹೇಳಿದ್ದೆ ನಿಮಗೆ ಅದನ್ನ. ಹಾಗಾಗಿ ಇದನ್ನ ಮೊದಲು ಹೇಳ್ತಾರೆ. ಅದಕ್ಕೆ ಏನು ಅಂತಂದ್ರೆ ಭಗವಂತನಲ್ಲಿ 3 ತರಹ. ಇದಕ್ಕೆ ಯಾವಾಗಲೂ ತ್ರಯ ಸಮರ್ಪಣಂ ಅಂತ ಹೆಸರು. ಇದಕ್ಕೆ ಸಮರ್ಪಣ ತ್ರಯ. ಇದು ಸಮರ್ಪಣ ತ್ರಯವಾದದ್ದು ಅಂದ್ರೆ 3 ತರ ಸಮರ್ಪಣ ತ್ರಯ. ಯಾವ್ದಪ್ಪ 3 ತರ ಸಮರ್ಪಣ ಅಂದ್ರೆ ನಾವು ಮೊದಲು ನೋಡಬೇಕು. ನಾನು ಅನ್ನೋದೆಲ್ಲ ಅದು ನಾನು ಕರ್ತೃತ್ವ ಮಾಡುವಂತ, ನಾನು ಅಂತ ಮಾಡೋ ನಮ್ಮ ಕರ್ತೃತ್ವ. ನೋಡಿ, ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಭಗವಂತನಿಗೆ ಏನಂದ್ರೆ 3 ಆದ ಫಲಗಳನ್ನ ನಾವು ಭಗವಂತ ಮಾಡಬೇಕು. ಏನಪ್ಪಾ ಅಂತಂದ್ರೆ ಒಂದು ಕರ್ತೃತ್ವ,
ನಾನು ಮಾಡ್ತೀನಿ ಅನ್ನೋದು ಆ ಕರ್ತೃತ್ವ ಇರಬಾರ್ದು. ಅದಕ್ಕೆ ನಮ್ಮ ಆತ್ಮಭರವನ್ನ ಭಗವಂತನ ಸಮರ್ಪಣೆ ಮಾಡೋದು ಒಂದು. ಆಮೇಲೆ ಕಡೆಗೆ ಈ ಮಾಡುವ ಇದಿದೆಯಲ್ಲ ಬರುವಂತಹದ್ದು ನಾವು ಆಮೇಲೆ ನಾನು ಮತ್ತು ನನ್ನದು ಆತ್ಮಾತ್ಮೀಯಂ, ಆತ್ಮವನ್ನ ನಮ್ಮ ಆತ್ಮ ನಮ್ಮದು ಮತ್ತು ನನ್ನಲ್ಲಿರುವ ನನ್ನ ಸಂಬಂಧದ ಎಲ್ಲವನ್ನೂ ಸಹ ಸಮರ್ಪಣೆ ಮಾಡಬೇಕು ಭಗವಂತನಲ್ಲಿ. ಅದು ಮಾತ್ರ ಅಲ್ಲ, ಅದಲ್ಲದೆ ಆತ್ಮಾತ್ಮೀಯವಾದದ್ದು, ಆಮೇಲೆ ಭರ ಸಮರ್ಪಣ ಮತ್ತು ಫಲ ಸಮರ್ಪಣ ಮೂರು ಸೇರಿಕೊಂಡ್ರೆ ಒಂದು ಶರಣಾಗತಿ. ಅದಕ್ಕೆ ಸಮರ್ಪಣ ತ್ರಯ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಸ್ವಾಮಿ ಅದನ್ನ ತೆಗೆದು ತೋರಿಸ್ಕೊಳ್ತಾರೆ. ಅದಕ್ಕೆ ಮೂರನ್ನು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದಂದ್ರೆ ಇದು ನನ್ನ ರಕ್ಷಣೆಯ ಭಾರ, ಮತ್ತೆ ಈ ನನ್ನ ಆತ್ಮ ಸಮರ್ಪಣೆ, ಹಾಗೆ ಅದರಿಂದ ಉಂಟಾಗುವಂತ ಫಲ. ನಾನು ಮತ್ತು ನಮಮ ಅನ್ನುವಾಗ ನಾನು ನನ್ನದು ಎಲ್ಲವೂ ಸಹ ಭಗವಂತನ ನಿನ್ನದೇ ಅನ್ನೋ ಭಾವನೆಯಿಂದ ಮೂರು ಸಹ ಸಮರ್ಪಣೆ ಮಾಡಬೇಕು. ಮೂರು ಸಹ ಯಾವುದರಲ್ಲೂ ನಮಗೆ ಒಂದು ಇದರಲ್ಲಿ ಗೀತೆಯಲ್ಲಿ ಭಗವಂತ ಹೇಳ್ತಲ್ಲ, ಕರ್ತೃತ್ವ, ಮಮತಾ ಮತ್ತು ಫಲತ್ಯಾಗದಿಂದ ಮಾಡುವುದು ಹೇಳ. ಅದೇ ಇದೇ ಸಾತ್ವಿಕ ತ್ಯಾಗ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಸಾತ್ವಿಕ ತ್ಯಾಗ ಅನ್ನೋದು ಅದನ್ನ ಎಲ್ಲವನ್ನೂ ಬಿಟ್ಟು ನಾವು ಮಾಡ್ಬೇಕದನ್ನ. ಅದರಿಂದ ಈ ಮೂರು ಸಮರ್ಪಣವನ್ನು ಸಹ ಇದನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಡೆಗೆ ಇದು ಕೆಲವು ವ್ಯಾಖ್ಯಾನಗಳಿದೆ. ಕೆಲವು ವ್ಯಾಖ್ಯಾನಗಳನ್ನ ನೋಡೋಣ. ಇದರಲ್ಲಿ ಸೂಕ್ಷ್ಮ ಇದೆ ಹೇಳೋದ್ರಿಂದ ಮುಖ್ಯವಾದ ವಿಷಯಗಳು ಮಾತ್ರ ಹೇಳ್ಕೊಂಡು ಹೋಗ್ತೇನೆ. ಇದಕ್ಕೆ ಇದರಿಂದ ಆಗುತ್ತದೆ. ಇದರಲ್ಲಿ ಅದಕ್ಕೆ ಇದರಲ್ಲಿ ನ್ಯಾಸವಿದ್ಯಾಯ ಸ್ವರೂಪಂ ಸ್ವಭಾವಂಚ ಪ್ರಕೃತಿ. ಇದಕ್ಕೆ ನಮ್ಮ ಆತ್ಮಾತ್ಮೀಯ ಸಮರ್ಪಣೆಗೆ ಸ್ವರೂಪ ಸಮರ್ಪಣೆ ಅಂತ ಹೆಸರು. ಅದಕ್ಕೆ ಆತ್ಮಾತ್ಮೀಯ ಅನ್ನೋದಕ್ಕೆ ನಮ್ಮ ಆತ್ಮ, ಅದಕ್ಕೆ ಸ್ವರೂಪ. ಅದಕ್ಕೆ ಸ್ವರೂಪ ಸಮರ್ಪಣೆ, ಭರ ಸಮರ್ಪಣೆ, ಫಲ ಸಮರ್ಪಣೆ, ಇವು ಮೂರು. ಅದಕ್ಕೆ ಆ ಸ್ವರೂಪ ಸ್ವಭಾವಂಚ ಪ್ರಪತ್ತಿ ಶಾಸ್ತ್ರ ಪ್ರಪತ್ತಿಂಚ ವಿರಳ ಬುದ್ಧಿನಾಂ. ಅದಕ್ಕೆ ಸುಗತತ್ವಾಯ ಅದಕ್ಕೆ ದಶಭಿ ಅನುಷ್ಠುಭಿ ಪದ್ಯೈಹಿ ಸಂಗ್ರಹ 10 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಮೊದಲು ಮೂರದ್ದು ಹೇಳ್ತಲ್ಲ, ತತ್ರಾದ್ಯವು ತ್ರಿಭಿಹಿ ಪ್ರದ್ಯೈಹಿ ದ್ವಯಶ್ಚ ಪೂರ್ವಖಂಡೇನ ವರನ್ಯಾಸ ಉಕ್ತಿ ಅಂತ ನಾನು ಹಿಂದೆ ಹೇಳ್ದಂಗೆ ಇದನ್ನ ಮೊದಲ 3 ಶ್ಲೋಕಗಳಲ್ಲಿ ದ್ವಯದ ಪೂರ್ವಖಂಡವನ್ನು ಹೇಳ್ದಾಗಿದೆ. ಅದಕ್ಕೆ ಕಡೆಗೆ ಚತುರ್ಥ ಪದ್ಯೇನ ಉತ್ತರಖಂಡ ಬಲವತ್ತಿಯವರು ಕರ್ತದೆ. ಮತ್ತೆ 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 4ನೇ ಪದ್ಯದಲ್ಲಿ ಉತ್ತರಖಂಡದ ಫಲ ಪ್ರಾರ್ಥನೆಯನ್ನ ಕೂಡ ಅದನ್ನು ತಿಳಿಸುತ್ತದೆ. ಅದಾದ್ಮೇಲೆ 5 ಶ್ಲೋಕಗಳಲ್ಲಿ ಉತ್ತರ ಕೃತ್ಯವನ್ನ ತದ ಪಂಚಭಿಹಿ ಉತ್ತರ ಕೃತ್ಯಂ ಪ್ರಾರ್ಥನಾ ವ್ಯಾಜೇನ ವಿರಿಚ್ಯತೆ. ಪ್ರಾರ್ಥನಾ ರೂಪವಾಗಿ ಉತ್ತರ ಕೃತ್ಯವನ್ನು ಸಹ ಮುಂದಿನ 5ರಲ್ಲಿ ಹೇಳಿದೆ ಎಂಬುದು ಹೇಳ್ತಾರೆ. ಇದರಲ್ಲಿ ಈ ಶ್ಲೋಕಕ್ಕೆ ಅರ್ಥ ಹೇಳಿದ. ಅದಕ್ಕೆ ಅಹಂ ಅಂತಂದ್ರೆ ಅಹಮರ್ಥ. ಅಹಂ ಅಂದ್ರೆ ಅಹಂ ಅಂತ ನಿರ್ದೇಶಿಸಲ್ಪಡುವ ನಾನು. ಅಹಂ ಅಂತ ಅಹಂಕಾರ ಬರಬಾರ್ದು. ಅಹಂ ಅನ್ನೋದು ತತ್ವಗಳಲ್ಲಿ ಒಂದು. ಅಹಂ ತತ್ವ, ಅಹಂ ತತ್ವ ಇದ್ರೇನೆ ಅಹಂ ಅನ್ನೋದಿದೆಯಲ್ಲ, ಅದು ಅಹಮರ್ಥ ಅನ್ನೋದಕ್ಕೆ ಇದು ಆತ್ಮಸ್ವರೂಪ ಅಹಮರ್ಥ. ಅಹಂ ಅಂತ ಹೇಳಿದ್ರೆ ನನ್ನ ಆತ್ಮಸ್ವರೂಪ. ಭಗವಂತನ ಅಹಂ ಅನ್ನುವಾಗ ನಾನು ಅನ್ನೋ ಅರ್ಥ ಭಾವನೆ ಇರಬಾರ್ದು, ನನ್ನ ಆತ್ಮಸ್ವರೂಪ ಅನ್ನೋ ಬರೋದು. ಅಹಂ ಅನ್ನುವಾಗ ಆತ್ಮಸ್ವರೂಪ. ಅದಕ್ಕೆ ಅಹಂ ಅನ್ನೋದು ಆತ್ಮಸ್ವರೂಪ ಹೇಳ್ತಾರೆ. ಅದನ್ನೇ ಹೇಳ್ತಾರೆ. ಅದಕ್ಕೆ ನಮಮ ಅಂದ್ರೆ ನನಗೆ ಮಮ ಶೇಷಭೂತನ್ ಅಭವತಿ. ಅದಕ್ಕೆ ನನಗೆ ಯಾವುದು ಶೇಷಭೂತ ಅಂದ್ರೆ ಈ ನಾನು ಸಹ ನನಗೆ ಶೇಷಭೂತನಲ್ಲ. ನನ್ನಲ್ಲಿರೋ ವಸ್ತುಗಳು ನನಗೆ ಶೇಷಭೂತವಾದುದಿಲ್ಲ. ಯಾವುದೂ ನನಗೆ ಶೇಷಭೂತದ. ನಾನು ಭಗವಂತನಿಗೆ ಶೇಷ, ನನಗೆ ಶೇಷಭೂತವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಮಮ ಶೇಷಭೂತನ್ ನ ಭವತಿ ಅದು ಹೇಳ್ತಾರೆ. ಅದಕ್ಕೆ ಕಡೆಗೆ ಇದಮನ್ಯೇಷಾಂ ಆಮುಶ್ಚ ಅನ್ಯೇಷಾಂ ಉಪಲಕ್ಷಣ. ಇದಮನ್ಯೇಷಾಂ ಅಂದ್ರೆ ಉಪಲಕ್ಷಣ ಅಂದ್ರೆ ಇಲ್ಲಿ ನಾನು ಅಂದ್ರೆ ನನ್ನದು ಅಂದ್ರೆ ನನ್ನಲ್ಲಿರುವ ಎಲ್ಲ ವಸ್ತುಗಳು ಉಪಲಕ್ಷಣವಾಗಿ ನಾನು ಅನ್ನುವಾಗ ನನ್ನದು ಸಹ ಉಪಲಕ್ಷಣವಾಗಿ ನನ್ನಲ್ಲೇ ಅಹಮ್ಮಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅಹಂ ಅನ್ನೋದು ಹೇಳಿದ್ನಲ್ಲ, ಅಹಂ ಅನ್ನೋದು ಇಲ್ಲಿ ಆತ್ಮ ಸ್ವರೂಪದಲ್ಲೇ ನಾನು ಮತ್ತು ಆತ್ಮ ಆತ್ಮೀಯ. ಅದಕ್ಕೆ ಆತ್ಮಾತ್ಮೀಯ ಅನ್ನೋದು ಆತ್ಮ ಮತ್ತು ಆತ್ಮೀಯ ಎರಡುಗಳು ಸಹ ಆ ಸ್ವರೂಪದಲ್ಲೇ ಅದನ್ನು ಸೇರಿಕೊಳ್ತಾ ಹೇಳುತ್ತೆ. ಯಾರಿಗಂದ್ರೆ ಶ್ರೀಪತಿ ದೇವ, ಇದು ಶ್ರೀಯಪತಿ. ಇದು ಯಾದಕ್ಕೆ ಹೇಳ್ಬೇಕು ಶ್ರೀಪತಿ ಅಂತ ಹೇಳೋದು ಅಂದರೆ ನಮಗೆ ಮಿಥುನತ್ವ ಬಹಳ ಮುಖ್ಯವಾದದ್ದು. ನಮ್ಮ ಶರಣಾಗತಿ ಮಾಡಬೇಕಾದ್ರೆ ಮೊದಲು ಶ್ರೀಯಲ್ಲಿ ಶರಣಾಗತಿ, ಆಮೇಲೆ ಭಗವಂತನ ಶರಣಾಗತಿ. ಅದರಿಂದ ಶ್ರೀಯಪತಿತ್ವ ಬಹಳ ಮುಖ್ಯವಾದದ್ದು. ಅದರಿಂದ ಈ ಶ್ರೀಪತಿ ದೇವ ಅಂದರೆ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಿಗೆ ಇದು ಎಲ್ಲವೂ ಸೇರಿದ್ದು. ಅಂದ್ರೆ ನಾನು ಮತ್ತು ನನ್ನದು ಎಲ್ಲವೂ ಭಗವಂತನಿಗೆ ಶೇಷವಾದದ್ದು. ಅವನು ಎಲ್ಲದಕ್ಕೂ ಶೇಷಿ ಅನ್ನೋ ಭಾವ ಇರಬೇಕು. ಅದಕ್ಕೆ ಇದಕ್ಕೆ ಈ ತರ ಭಾವನೆಯಿಂದ ಸಮರ್ಪಣೆ ಮಾಡೋದಕ್ಕೆ ಸ್ವರೂಪ ಸಮರ್ಪಣಂ ಅಂತ 3 ಸಮರ್ಪಣೆ ಅಂದಲ್ಲ, ಇದು ಸ್ವರೂಪ ಸಮರ್ಪಣಂ. ಇದು ಆತ್ಮಾತ್ಮೀಯ ಸ್ವರೂಪಣಂ,
ಇದನ್ನ ರಹಸ್ಯತ್ರಾಸಲ್ಲಿ ಬಹಳ ವಿಶೇಷವಾಗಿ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ. ಸಮಯ ಆದರೆ ನೋಡೋಣ, ಕೆಲವನ್ನ ನೋಡೋಣ. ಅದಕ್ಕೆ ಕಡೆಗೆ ಇದು ಇದಂ ಸರ್ವದಾ ಅನುವರ್ತತೆ ಅತ್ರ ಪರತ್ರ ಚ ಭದ್ರಕ್ಷಣ ಪರ. ಇದು ಯಾವಾಗಲೂ ಅನುವರ್ತನವಾಗಿಯೇ ಇರುತ್ತೆ. ಇದು ಸರ್ವದಾ ಅನುವರ್ತತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಎಲ್ಲ ಕಾಲದಲ್ಲೂ ಅನುವರ್ತನವಾಗಿರ್ಬೇಕಿದು. ನಾನು ಅನ್ನುವಾಗ ನಾನು ಮತ್ತು ನನ್ನದು ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು ಅನ್ನುವ ಭಾವ ಇದೆಯಲ್ಲ, ಅಹಂ ಅಂತ ನಾವು ಬಾಯಿಂದ ಬಂದರೂ ಆ ಮನಸ್ಸಿನಲ್ಲಿ ಸರ್ವದಾ ಅನುವರ್ತನ ಇರಬೇಕು. ಆತ್ಮಾತ್ಮೀಯಂ ಸರ್ವಸ್ಯ ಶ್ರೇಯಃಪತಿರೇವ ನಮಮ ಅನ್ನುವಂತಹ ಒಂದು ಇದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರಬೇಕದು. ಅದನ್ನೇ ಅದು ತೋರಿಸ್ಕೊಡ್ತಾರೆ. ಇದಕ್ಕೆ ಸ್ವರೂಪ ಸಮರ್ಪಣ ಆಯಿತು. ಆಮೇಲೆ ಮದ್ರಕ್ಷಣ ಬರಹ, ಅದಕ್ಕೆ ಇಲ್ಲಿ ಅಲ್ಲ ಮದ್ರಕ್ಷಣ ಮಲ್ಲೂ ಅಷ್ಟೇ. ಮದ್ರಕ್ಷಣ ನನ್ನನ್ನು ಅನ್ಬೇಕಾದ್ರೂ ಸಹ ಹಿಂದನೆ ಹೇಳಿದ ಸ್ವರೂಪನೇ ಇರಬೇಕು. ಮದ್ರಕ್ಷಣ ಬರಹ, ಅದಕ್ಕೆ ಮದ್ರಕ್ಷಣ ನಿರ್ವಹತ್ವ, ನನ್ನನ್ನು ಕಾಪಾಡೋದಿದೆಯಲ್ಲ, ನನ್ನನ್ನು ಕಾಪಾಡೋ ಹೇಳಿದ್ನಲ್ಲ, ಸ್ವರಕ್ಷಣೆ ಅಶಕ್ತೋಪಿ ಕೋಹೇತು ಪರರಕ್ಷಣೆ ಅಂತ ನಮ್ಮನ್ನು ನಾವು ಕಾಪಾಡೋದು ಅಶಕ್ತರಾಗಿದ್ದೀವಿ. ಅದನ್ನು ನಮ್ಮ ರಕ್ಷಣೆಯ ಭಾರವೂ ಸಹ ಭಗವಂತನಿಗೆ ಸೇರಿದ್ದು. ನಮ್ಮದು ನಮ್ಮ ಆತ್ಮದ ರಕ್ಷಣೆಯೂ ಸಹ ಅದು ಸಹ ಭಗವಂತ. ಅದಕ್ಕೆ ಮದ್ರಕ್ಷಣ ಬರಹ ಅಂದ್ರೆ ಅದಕ್ಕೆ ಇದು ಇಲ್ಲೂ ಅಷ್ಟೇ. ಈ ನಮಮದು ಪ್ರತಿಯೊಂದೆಲ್ಲೂ ಇರಬೇಕು. ಆತ್ಮಾತ್ಮೀಯ ಸ್ವರೂಪಂ ಸಮರ್ಪಣಂ ನಮಮ. ಅದೇ ಥರ ಭದ್ರಕ್ಷಣ ಬರ ಸಮರ್ಪಣಂ ನಮಮ. ಈ ನಮಮ ಅನ್ನೋದು ಎಲ್ಲದಕ್ಕೂ ಅನ್ವಯ ಮಾಡಬೇಕು. ಅದಕ್ಕೆ ಇದು ನಮಮ ಅಂದ್ರೆ ನಮಯ ಕೃತ್ಯಂ ನಮಮ ಕೃತ್ಯಂ. ಇದು ಯಾವುದು ನನ್ನಿಂದ ಮಾಡಿದ್ದಲ್ಲ. ಈ ರಕ್ಷಣಾ ಬರ ಇದೆಯಲ್ಲ, ಅದು ನನ್ನಿಂದ ಕಾಪಾಡೋ ಸಾಧ್ಯವಿಲ್ಲ. ಈ ಭಾರವೂ ಸಹ ಭಗವಂತನೇ ಮಾಡಬೇಕು ಅನ್ನೋದು. ಕಡೆಗೆ ಇದು ಕೂಡ ಶ್ರೀಪತಿರೇವ ಕೃತನಿತ್ಯ ಅನ್ನೋದು. ಇದು ಸಹ ಶ್ರೀಪತಿಯೇ ಭಗವಂತನೇ ಮಾಡಿದ್ದು. ಇನ್ನಂದ್ರೆ ಒಂದೊಂದ್ಸಲ ಮಾಡುವಾಗಲೂ ಎಲ್ಲವನ್ನೂ ಸಹ ಭಗವಂತನೇ ನನಗೆ ಪ್ರೇರಣೆ ಕೊಟ್ಟು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವ ನಾವು ಬರಬೇಕು. ಅದಕ್ಕೆ ಕಡೆಗೆ ಇದಕ್ಕೆ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಅಂತಿದೆ, ಉಪಾಯವನ್ನು ಹೇಳಿದೆಲ್ಲ. ಅದಕ್ಕೆ ತದ್ವಯಸ್ಯ ಮಂತ್ರೇಣ ಅಂಗೈಹಿ ಪಂಚಭಿಃ ಸಹ. ಅದಕ್ಕೆ ಸ್ವಾಭಿಲಷಿತ ಫಲಾರ್ಥಂ ಸಕೃತ್ಕ್ರಿಯತೆ. ಇದು ಪೂರ್ವಖಂಡದಲ್ಲಿ ಹೇಳುತ್ತೆ. ಶ್ರೀಮನ್ನಾರಾಯಣ ಚರಣೋ ಅಲ್ಲಿ ಶ್ರೀಮತ್ ಮತು ಪ್ರತ್ಯಯ ಇದೆ. ಲಕ್ಷ್ಮೀ ವಿಶಿಷ್ಟನಾದ ಭಗವಂತನ ಚರಣದಲ್ಲಿ ಶರಣಂ ಪ್ರಪದ್ಯೆ, ಅವನ ಶರಣವನ್ನು ಪ್ರಪದ್ಯೆ ಹೊಂದಬೇಕು, ಹೊಂದುತ್ತೇನೆ ಅಂತ ಹೇಳುವಾಗ ಏನಾಯ್ತು ಅಂದರೆ, ಅಲ್ಲಿ ಪಂಚಾಂಗ ಹಿಂದೆ ಹೇಳಿದಂಥ ಪಂಚಾಂಗಯುಕ್ತ ಸಂಯುಕ್ತವಾದಂಥ ಅಂದರೆ ಪಂಚಭಿಃ ಸಹ. ಅದಕ್ಕೆ ಇದಕ್ಕೆ ಸ್ವಾಭಿಲಷಿತ ಫಲಾರ್ಜಿತಂ. ಅಲ್ಲಿ ಅಭಿಲಷಿತ ಅಂದರೆ ನಮಗೆ ಬೇಕಾದ ಪದಾರ್ಥ ಅಂದ್ರೆ ಮುಂದಿನ ಉತ್ತರ ಗಂಡದಲ್ಲಿ ಫಲ ಇರುತ್ತೆ. ನಾವು ಶರಣಾಗತಿ ಮಾಡಬೇಕಾದ್ರೆ ಒಂದು ಫಲವನ್ನು ಅಪೇಕ್ಷೆ ಮಾಡ್ತೀವಿ. ಆ ಫಲವನ್ನು ಉತ್ತರ ಗಂಡದಲ್ಲಿ ಹೇಳುತ್ತೆ. ಅದು ಫಲಕ್ಕೋಸ್ಕರ ಅಂದರೆ ಮೋಕ್ಷಕ್ಕೋಸ್ಕರ ಮಾಡುವ ಅಂದರೆ ಮೋಕ್ಷಕ್ಕೋಸ್ಕರವೇ ಯಾವುದಕ್ಕಾದ್ರೂ ಮಾಡುವುದು ಅಂತ ಹೇಳಿದ್ದೀವಿ ನಾವು ಮೋಕ್ಷವನ್ನ ಪ್ರಧಾನವಾಗಿ ಇಟ್ಕೊಳ್ಳೋಣ. ಯಾವುದಕ್ಕಾದ್ರೂ ಯಾವ ರಕ್ಷಣೆಗೆ ಅಂತ ಇಟ್ಕೊಳ್ಳಿ. ರಕ್ಷಣೆ ಆತ್ಮರಕ್ಷಣೆ, ಇಲ್ಲ ದೇಹ ರಕ್ಷಣೆ, ಇತರ ರಕ್ಷಣೆಗೋಸ್ಕರ ಮಾಡುವಂತಹ ಅದು ಅಭಿನಿಷಿತಂ ಅಂತ ಅದು ಸಕೃತ್ಕ್ರಿಯತೆ. ಅದು ಒಂದು ಸಲ ಮಾಡೋದಷ್ಟೇ. ಅದಕ್ಕೆ ಒಂದು ಸಲ ಮಾಡಿಬಿಟ್ರೆ ಉಪಾಯವಾಗಿ ಒಂದು ಸಲ ಮಾಡಿದ್ರೆ ಮುಗೀತು. ಇನ್ನೊಂದ್ಸಲ ಮಾಡ್ಬೇಕಾಗಿದೆಯಲ್ಲ. ಭಗವಂತ ಅದನ್ನ ತಗೊಂಡ್ಬಿಡ್ತು ಅಂದ್ರೆ ಅದನ್ನು ಮತ್ತೆ ಇನ್ನೊಂದ್ಸಲ ಅವನಿಗೆ ಇನ್ನೊಂದ್ಸಲ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಅದಕ್ಕೆ ಕಡೆಗೆ ಅಯಮೇವ ಭರನ್ಯಾಸ ಪ್ರಪತ್ತಿ ಇತಿ ಚ ಉಚ್ಯತೆ. ಇದನ್ನೇ ಅಯಮೇವ ಈ ಕೆಲಸವನ್ನೇ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪತ್ತಿ ಅಂತ ಹೇಳಿದೆಯಲ್ಲ, ಇದನ್ನೇ ಅದಕ್ಕೆ ಇದು ಇದರಲ್ಲಿ ಪ್ರಪತ್ತಿ ಇತಿ ಉಚ್ಯತೆ. ಇದನ್ನ ಸಾಧ್ಯ ಭಕ್ತಿ ಅಂತ ಹೇಳೋದು. ಅದಕ್ಕೆ ಪ್ರಪತ್ತಿ, ಸಾಧ್ಯ ಭಕ್ತಿ, ಪ್ರಪತ್ತಿ, ಶರಣಾಗತಿ, ಭರನ್ಯಾಸ ಎಲ್ಲವೂ ಸಹ ಇವೆಲ್ಲವೂ ಒಂದೇ ಪರ್ಯಾಯ ಪದಗಳು. ಎಲ್ಲವನ್ನೂ ಸಹ ಇದನ್ನು ಹೇಳ್ತಾರೆ. ಅದಕ್ಕೆ ಇದು ಮುಕ್ತ ಪ್ರಕಾರೇಣ ಇದು ಹೇಳ್ದಂಗೆ ಆತ್ಮಾನಂ ಅಂದ್ರೆ ಈಗ ನಮಗೆ ನಾವು ಹೇಳಿದ್ವಿ ನಮ್ಮ ರಕ್ಷಣೆ ಅಂದ್ರೆ ನಮ್ಮ ದೇಹ ರಕ್ಷಣೆ ನಮಗಿಲ್ಲ. ಇಲ್ಲಿ ಮುಮುಕ್ಷುಳಾದವ್ರು ಮೋಕ್ಷಂ ಇಚ್ಛತಿ ಮುಮುಕ್ಷುಗಳಿಗೆ ಆ ದೇಹ ರಕ್ಷಣೆ ಬಗ್ಗೆ ಇಲ್ಲ, ಅವರಿಗೆ ಆತ್ಮರಕ್ಷಣೆ ಮೇಲೆ. ಅದಕ್ಕೆ ಆತ್ಮಾನಂ ಬುಧಃ ನಿಕ್ಷಿಪೇತ್ ಅಂದ್ರೆ ಆತ್ಮಾನಂ ಆತ್ಮವನ್ನು ಸಹ, ಈ ಆತ್ಮವೂ ಸಹ ನನ್ನದಲ್ಲ, ಅದು ಭಗವಂತನದೇ. ಆ ಭಗವಂತನ ವಸ್ತುವಾದ ಅವನ ಆತ್ಮವನ್ನ ಅವನಿಗೆ ಸಮರ್ಪಣೆ ಮಾಡೋದಿಲ್ಲ. ಅದಕ್ಕೆ ನಿಕ್ಷಿಪೇತ್ ಅಂದ್ರೆ ಭಗವತಿ ಸಮರ್ಪಯೇತ್ ಅಂತ ಅರ್ಥ. ಅದು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೆ. ಯಾರು ಅಂದ್ರೆ ಬುಧಃ ಅಂದ್ರೆ ಪ್ರಪತ್ತಿ ಶಾಸ್ತ್ರ ಜ್ಞಾನ ತತ್ವಜ್ಞ ಅಂದ್ಬಿಟ್ಟು ಅಂತ. ಪ್ರಪತ್ತಿ ಶಾಸ್ತ್ರದಲ್ಲಿ ಜ್ಞಾನವುಳ್ಳವರು, ಆಚಾರದಿಂದ ಪ್ರೇರಿತ ಸರಕು ಉಳ್ಳವರು. ಅದಕ್ಕೆ ಹೇಳ್ತಾರೆ. ಅದಕ್ಕಿನ್ನೊಂದು ಹೇಳ್ತಾರೆ,
ಆತ್ಮಶಬ್ದೇನ ಆತ್ಮಸ್ವರೂಪಂ ಆತ್ಮರಕ್ಷಣಂ ರಕ್ಷಾಭರಂಚೇತಿ ತ್ರಯಮಪಿ ವಕ್ಷ್ಯತೆ ಅದನ್ನು ಹೇಳ್ತಾ ಅದಕ್ಕೆ ಇಲ್ಲಿ ಅದರಲ್ಲಿ ಆತ್ಮಶಬ್ದದಿಂದ ಆತ್ಮಸ್ವರೂಪವು ಮತ್ತೆ ಆತ್ಮರಕ್ಷಣವು ಮತ್ತೆ ಆತ್ಮರಕ್ಷಣದ ಭಾರ ಇವು ಮೂರನ್ನು ಸಹ ಈ ಆತ್ಮಾನಂ ನಿಕ್ಷಿಪೇತನದಲ್ಲಿ ಅದನ್ನೂ ಸಹ ಹೇಳ್ಬೋದು. ಮೇಲೆ ಸ್ವರೂಪವನ್ನು ಹೇಳಿದ್ರು. ಈ ಆತ್ಮಾನಂ ನಿಕ್ಷಿಪೇತ ಅನ್ಬೇಕಾದಂದ್ರೆ ಇದರ ಆತ್ಮಾನಂ ನಿಕ್ಷಿಪೇತಲ್ಲೇ ಮೂರನ್ನು ಹೇಳ್ಬೋದು ನಾವು. ಸ್ವರೂಪ ಇದು ಎಲ್ಲವನ್ನೂ ಹೇಳ್ಬೋದು. ಅದೇ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದಾದ್ಮೇಲೆ ಆಮೇಲೆ ಪಶ್ಚಾದ್ವಯೇತಿ ಸ್ವರೂಪ ಸಮರ್ಪಣ ಫಲ ಸಮರ್ಪಣ ಸಹಿತಂ ರಕ್ಷಾ ಸಮರ್ಪಣಂ ಭಗವತಿ ಕರ್ತವ್ಯಂ. ಹಾಗಾಗಿ ಆತ್ಮಾನಂ ನಿಕ್ಷಿಪೇತ ಅಂತ ಹೇಳ್ಬೇಕಾದ್ರೆ ಒಂದು ಆತ್ಮವನ್ನು ಸಮರ್ಪಣೆ ಮಾಡಿದ್ವಿ, ಅದೇ ತರ ಆತ್ಮಾತ್ಮೀಯ ಸ್ವರೂಪವಾದ ಸ್ವರೂಪ ಸಮರ್ಪಣವನ್ನು ಸಹ ಮತ್ತೆ ಅದನ್ನು ಅದಕ್ಕೆ ಅದರಲ್ಲಿ ಇನ್ನೊಂದು ಭರ ಸಮರ್ಪಣವನ್ನು ನಮ್ಮ ಈ ಕಾಪಾಡುವ ರಕ್ಷಣೆ ಬರೀ ಸಮರ್ಪಣೆ ಮಾಡ್ಬಿಟ್ಟು ಅದು ಕಾಪಾಡಬೇಕಲ್ಲ, ಅದನ್ನ ನೀವು ಕಾಪಾಡುವ ರಕ್ಷಣೆಯನ್ನು ಭಗವಂತನೇ ಕೊಡಬೇಕು ಅದಲ್ಲ, ಅದು ಸಹ ಭಗವತಿ ಕರ್ತವ್ಯ ಅಂದ್ರೆ ಭಗವಂತನಲ್ಲಿ ಒಪ್ಪಿಸುವುದು ಅದು ನಮ್ಮ ಕರ್ತವ್ಯ ಅಂದ್ಬಿಟ್ಟು ತತ್ರ ಬಲ ಸಮರ್ಪಣಮೇವ ಪ್ರಧಾನ. ಅದರಿಂದ ಇದೆಲ್ಲವನ್ನೂ ಸೇರಿ ಈ ಮೂರನ್ನೂ ಸೇರಿ ಆತ್ಮಾತ್ಮೀಯ ಸಮರ್ಪಣ, ಭರ ಸಮರ್ಪಣ, ಫಲ ಸಮರ್ಪಣ ಈ ಮೂರನ್ನೂ ಸೇರಿ ರೂಢಿಯಾಗಿ ಏನು ಹೇಳ್ತೀವಿ, ಭರ ಸಮರ್ಪಣಮೇವ ಇತ್ಯುಚ್ಯತೆ. ಸಾಧಾರಣವಾಗಿ ಭರ ಸಮರ್ಪಣ ಇಲ್ಲ ಇದರಲ್ಲಿ ಪ್ರಪತ್ತಿ ಭರ ಸಮರ್ಪಣ ಭರನ್ಯಾಸ ಅಂತ ನಾವು ಸಾಧಾರಣ ಹೇಳ್ತೀವಲ್ಲ, ಆ ಹೇಳೋದ್ರಲ್ಲಿ ಈ ಮೂರು ಸಹ ಸೇರ್ಕೊಂಡಿದೆ ಅಂದ್ಬಿಟ್ಟು ಅಭಿಪ್ರಾಯ ಹೇಳ್ತಾರೆ. ಅದಕ್ಕೆ ಅದನ್ನು ಹೇಳ್ತಾರೆ ಅದಕ್ಕೆ ಕಡೆಗೆ ಅದನ್ನು ಹೇಳ್ತಾರೆ ಅದಕ್ಕೆ ಅವೆರಡೂ ಸಹ ಇದರಿಂದ ಹೇಳ್ತಾರೆ ಕಡೆಗೆ. ಆಮೇಲೆ ಇದರಲ್ಲಿ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಇದರಲ್ಲಿ ಮದ್ರಕ್ಷಣ ಫಲ ಅನ್ನುವಾಗ ಏನು ಹೇಳ್ತಾರೆ ಅಂದ್ರೆ ನನ್ನ ರಕ್ಷಣ ಫಲ ಅನ್ನೋ ಅರ್ಥ ಏನಂತ ಸ್ವಲ್ಪ ವಿವರಣೆ ಮಾಡ್ಕೊಂಡು ಹೋಗ್ತಾ ಇನ್ನೊಬ್ಬ ಆಚಾರ್ಯ ಹೇಳ್ತಾರೆ. ಮದ್ರಕ್ಷಣ ಫಲಂ ಅಂದ್ರೆ ನೀವು ನನ್ನನ್ನು ಕಾಪಾಡಬೇಕು, ನನ್ನ ರಕ್ಷಣೆ ರಕ್ಷಣೆ ಮತ್ತು ಅದರ ಫಲವಾದಂತಹ ಭಗವಂತನ ಕೈಂಕರ್ಯ, ಕೈಂಕರ್ಯವೂ ಸಹ ನಿನ್ನ ಮುಂದಿನ ಇದಲ್ಲಿ ಬರುತ್ತೆ. ನೀನೇ ನನ್ನಿಂದ ಮಾಡಿಸ್ಕೊಳ್ತೀಯ, ನಿನ್ನ ಪ್ರೀತಿಗೋಸ್ಕರ ನನ್ನ ಮಾಡಿಸ್ಕೊಳ್ತೀಯ. ಹಿಂದೆ ಹೇಳಿದೆ ನೋಡಿ, ಪ್ರಧಾನ ಫಲಿ ಭಗವಂತನೇ ಅಂತ ನಿಮಗೆ ನಾನು ನ್ಯಾಸಂಹಿತೆಯಲ್ಲಿ ಹೇಳಿದ್ದೆ. ಪ್ರಧಾನ ಫಲಿ ಭಗವಂತನೇ, ಅದರಿಂದ ಪ್ರಧಾನ ಫಲಿಯೂ ಅವನೇ, ನಮಗೆ ಬರುವ ಸಹ ಪ್ರಧಾನ ಫಲಿಯೂ ಸಹ ಭಗವಂತನೇ. ಅದು ಅದನ್ನ ಹೇಳ್ತಾರೆ ಶ್ರೀಪತಿ ರೇವ ಅನ್ನುವಾಗ ಆ ಪ್ರಧಾನ ಫಲಿಯೂ ಅವನೇ ಆಗೋದ್ರಿಂದ ಫಲ ಸಮರ್ಪಣೆ ಅವನಿಗೆ ಮಾಡ್ಬೇಕು. ಅದಕ್ಕೆ ಅದರಲ್ಲಿ ನಮ್ಮ ರಕ್ಷಣಾ ಫಲ ಒಂದು ಏನಪ್ಪಾ ಅಂತ ಅರ್ಥ ಅಂದ್ರೆ ಇನ್ನೊಂದು ಕಾಪಾಡಬೇಕು ಅಂದ್ರೆ, ಈಗ ನೀವು ಬ್ಯಾಂಕಲ್ಲಿ ಏನಾದ್ರು ಇದ್ದ ಅಂದ್ರೆ ಒಂದು ಸ್ವಲ್ಪ ಕಾಲ ಇಡ್ತೀರಿ, ಬೇಕಾದ ಹೊರಗಡೆ ತಗೊಳ್ತೀರಿ, ಮತ್ತೆ ಇಡ್ತೀರಿ ತಗೊಳ್ತೀರಿ. ಆ ಥರ ಒಂದು ಇಲ್ಲ ನಿಮ್ಮ 1 ವರ್ಷ 2 ವರ್ಷ ಒಂದು ಅಗ್ರಿಮೆಂಟ್ ಇರುತ್ತೆ, ಮುಗಿದ್ಮೇಲೆ ನೀವು ಅದನ್ನ ಮತ್ತೆ ರಿನ್ಯೂ ಮಾಡದೇ ಇದ್ರೆ ಅದು ಹೋಯ್ತು, ಮುಗೀತದು. ಇಲ್ಲಿ ಆ ಥರ ಅಲ್ಲ, ಈ ಭಗವಂತನಲ್ಲಿ ಹಾಕುವ ಅಗ್ರಿಮೆಂಟು ಫಾರ್ ಎವರ್, ಎಲ್ಲಿವರೆಗೆ ಅಂತ ಹೇಳ್ತಾರೆ. ನಮ್ಮ ದೇಹಾವಸಾನವಾಗಿ ಯಾರೋ ನೀವು ಮ್ಯೂಟ್ ಮಾಡ್ಕೊಳ್ಳಿ. ನಮ್ಮ ದೇಹಾವಸಾನವಾಗಿ ನಮ್ಮ ಜೀವಾತ್ಮ ಅರ್ಚರಾದಿ ಮಾರ್ಗದಲ್ಲಿ ಹೋಗಿ ಸೇರುತ್ತಲ್ಲ, ಅಲ್ಲಿವರೆಗೆ ಅವನು ಅಲ್ಲಿ ಹೋದ್ಮೇಲೆ ನಾವೆಲ್ಲ ಇರ್ತಲ್ವ, ಅಲ್ಲಿ ಎಲ್ಲರೂ ಇರ್ತಾರೆ. ಇದು ಅದರಿಂದ ಅಲ್ಲಿವರೆಗೆ ಭಗವಂತ ಕಾಪಾಡಬೇಕು, ನಮ್ಮನ್ನ ಕಾಪಾಡಿ ಎಲ್ಲ ಮಾಡಿ ಅರ್ಚರಾದಿ ಮಾರ್ಗದಲ್ಲಿ ಹೋಗುವಂಗೆ ಮಾಡಿ ಅವನೇ ಅಲ್ಲಿ ನಮ್ಮನ್ನ ಹತ್ತಿರ ಸೇರಿಸ್ಕೊಂಡು ನಮಗೆ ಮ್ಯೂಟ್ ಮಾಡಿ ಕೂತ್ಕೊಂಡ್ಬಿಡಿ. ಹಾಗಾಗಿ ಅವನು ಅರ್ಚಿರಾದಿ ಮಾರ್ಗದಲ್ಲಿ ತಗೊಂಡು ಹೋಗುವವರೆಗೂ ಅವನು ಭಗವಂತನ ಕರ್ತವ್ಯ. ಒಂದು ಸಲ ನಾವು ಭಾರ ಸಮಟ ಮಾಡಿದ್ರೆ ಅದನ್ನ ಕಡೆ ಎಷ್ಟು ಹೋದ ನಿರ್ಭರೋ ನಿರ್ಭಯೋಸ್ಮಿ ಅಂತ ಹೇಳ್ತಾರೆ. ಒಂದ್ಸಲ ಅವನು ಕೊಟ್ಬಿಟ್ಮೇಲೆ ನಮ್ಗೇನಿರಲ್ಲ ಹೊಣೆ, ಅವನು ಇನ್ನು ಕಾಯ್ಬೇಕು ಪಾಪ. ಅವನು ಎಲ್ಲ ಈ ಥರ ಎಷ್ಟು ಮಾಡಿದಾರೋ ಅವ್ರನ್ನೆಲ್ಲ ಕಾಯ್ಕೊಂಡು ಅವ್ರಿಗೆ ಯಾವಾಗ ಹೋಗುತ್ತೋ ಅಲ್ಲಿವರೆಗೆ ನಾವು ಅವನ್ನ ಇಟ್ಕೊಂಡು ಅವನ್ನ ಕರ್ಕೊಂಡು ಹೋಗ್ಬೇಕು. ಅನ್ನೋದ್ರಿಂದ ಪಶ್ಚಿಮಾದ್ರು ಅದರಿಂದ ತಥಾ ಅನ್ನುವಾಗ ತಥಾ ಅಲ್ಲಿವರೆಗೆ ಭಗವಂತ ನಮ್ಮನ್ನ ಕಾಪಾಡಬೇಕು, ಅದೇ ಆಗುತ್ತೆ. ಅದರಿಂದ ಈ ಫಲವನ್ನ ಯಾಕಂದ್ರೆ ಪ್ರಧಾನ ಫಲಿಯೂ ಅವನೇ. ಆದ್ರಿಂದ ಈ ನಮಗೆ ನಾವು ಅವನ ಹತ್ರ ಹೋಗೋದು ಆ ಫಲ ಅವನಿಗೆ, ಭಗವಂತನಿಗೆ ಸಂತೋಷವಾದ ವಿಷಯ. ಒಬ್ಬ ಜೀವನ್ ಮುಕ್ತನಾಗಿ ಹೋಗಿ ಭಗವಂತನಲ್ಲಿ ಅಲ್ಲಿ ಆನಂದ ಪಡುವುದು ಅವನಿಗೆ ಸಂತೋಷ ಉಂಟಾಗುತ್ತೆ. ಅದರಿಂದ ಪ್ರಧಾನ ಫಲಿ ಭಗವಂತನೇ ಆಗ್ತಾನೆ. ಅದನ್ನ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಕಡೆಗೆ ಈ ಆತ್ಮಾನಂ ನಿಕ್ಷಿಪೇತನಾಗ ಅದರಲ್ಲಿ ಮುಂದನ ಇದ್ರಲ್ಲಿ ತೋರಿಸ್ತಾರೆ. 5 ಸಹ ಇದು ಬಂದು ಸೇರ್ಕೊಳ್ಳುತ್ತೆ, 5 ಅಂಗಗಳು ಅದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ ಮುಂದಿನ ಶ್ಲೋಕದಲ್ಲಿ. ಅದೇ ಆಗುತ್ತೆ ಅದಕ್ಕೆ. ಅದರಿಂದ
ಈ ಸ್ವರೂಪ ಸಮರ್ಪಣೆ, ಭರ ಸಮರ್ಪಣೆ ಮತ್ತು ಫಲ ಸಮರ್ಪಣೆ ಎರಡವೂ ಸಹ ಇದು ಎಲ್ಲವನ್ನೂ ಸಹ ನಾವು ಪ್ರಧಾನ ಬಲಿಯಾದ ಭಗವಂತನಲ್ಲೇ ಬಿಡಬೇಕು, ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಲ್ಲವನ್ನು ಅನ್ನೋದನ್ನೇ ಈ ಮೊದಲನೇ ಶ್ಲೋಕದಲ್ಲಿ ಆತ್ಮಾತ್ಮೀಯ ಸಮರ್ಪಣೆ ಅಂತ ಹೇಳ್ತಾರಲ್ಲ, ಎಲ್ಲವೂ ಸಹ ಅದರಲ್ಲೇ ವಿಶೇಷವಾಗಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಹೇಳ್ತಾರೆ ಮಕ್ಕಳಿಗೆ. ಇದನ್ನ ಸ್ವಾಮಿ ಇದನ್ನ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವ್ರ ರಹಸ್ಯ ತ್ರಯಸಾರದಲ್ಲಿ. ಇದೊಂದು ಶ್ಲೋಕವನ್ನ ವಿಶೇಷವಾಗಿ ಎರಡಕ್ಕೂ ಸಹ ಬೇರೆ ಇದನ್ನ ಮಾಡಿ ನಮಗೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ, ಅದನ್ನ ವಿಷಯ ತೋರಿಸ್ಕೊಟ್ಟಿದ್ದಾರೆ. ಅವರು ಅದನ್ನ ಸಾಂಗ ಪ್ರಬನಾಧಿಕಾರ ಅಂತ, ಸಾಂಗ ಪ್ರಬದಾನ ಅಂಗ, ಅದಕ್ಕೆ ಪ್ರಬದಾನ ಸಾಂಗ ಅಧಿಕಾರವನ್ನು ಮಾಡಿದ್ದಾರೆ. ಅದರಲ್ಲಿ ಆ ಅಧಿಕಾರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅದಕ್ಕೆ ಮುಮುಕ್ಷು ಮಾತ್ರ ಸಾಮಾನ್ಯಂ ಸ್ವರೂಪಾದಿ ಸಮರ್ಪಣಂ ಅಕಿಂಚನೆ ಭರನ್ಯಾಸ ಸ್ವದಿಕೋಂಗಿತಯಾ ಸ್ಥಿತಃ ಅತ್ತರಕ್ಷಾ ಭರನ್ಯಾಸ ಸಮಸ್ಸರ್ವ ಫಲಾರ್ಥಿನಾಂ ಸ್ವರೂಪ ಫಲ ನಿಕ್ಷೇಪ ಸ್ವದಿಕೋ ಮೋಕ್ಷಕಾಂಕ್ಷಿಣಾಂ ಅಂದ್ಬಿಟ್ಟು ಇದರಲ್ಲಿ ಸ್ವಾಮಿಯ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಈ ಮುಮುಕ್ಷು ಮಾತ್ರ ಸಾಮಾನ್ಯಂ ಅಂದ್ರೆ ಅದನ್ನ ಹೇಳ್ಕೊಳ್ದಕ್ಕೆ ಅಂದ್ರೆ ಅದಕ್ಕೆ ಈ ಮುಮುಕ್ಷು ಆಗಿದ್ರೆ ಸಾಕು. ಆ ಮುಮುಕ್ಷು ಆಗಿದ್ದ ಅಂದ್ರೆ ಅವನಿಗೆ ಇದು ಸಾಧಾರಣವಾದದ್ದು ಏನು ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ಸ್ವರೂಪ ಅಂದ್ರೆ ಮುಮುಕ್ಷುವಲ್ಲಿ ಎರಡು ತರ. ಮುಮುಕ್ಷು ಅಂದ್ರವಾಗ ಮೋಕ್ಷಂ ಇಚ್ಚು ಮುಮುಕ್ಷು, ಅದಕ್ಕೇನೋ ಮುಮುಕ್ಷು ಎರಡು, ಒಂದು ಭಕ್ತಿಯೋಗ ಒಂದು ಪ್ರಪತ್ತಿ. ಅಂದ್ರೆ ಭಕ್ತಿಯೋಗ ಮಾಡೋವರೆಗೂ ಪ್ರಪತ್ತಿ ಮಾಡೋವರೆಗೂ ಸಾಮಾನ್ಯವಾದಂತ. ಮುಮುಕ್ಷು ಮಾತ್ರ ಸಾಮಾನ್ಯಂ ಅಂದ್ರೆ ಮೋಕ್ಷಂ ಇಚ್ಚು ಅಂದ್ರೆ ಯಾವ ತರಹದ ಹೊಡ್ಬೇಕಾದ್ರೆ ಭಕ್ತಿಯೋಗದಿಂದಲೂ ಮೋಕ್ಷಾರ್ಥಿ ಆಗ್ಬೋದು, ಪ್ರಪತ್ತಿ ಯೋಗದಿಂದಲೂ ಮೋಕ್ಷಾರ್ಥಿ ಆಗ್ಬೋದು. ಅದರಿಂದ ಈ ಸಾಮಾನ್ಯವಾಗಿದ್ದ ಇವಿಬ್ಬರಿಗೂ ಒಂದೊಂದು ಭಕ್ತಿಯೋಗಿಗಳು ಪ್ರಪತ್ತಿಯೋಗಿಗಳು ಏನು ಅಂದ್ರೆ ಅದಕ್ಕೆ ಸ್ವರೂಪಾದಿಯಿಂದ ಸ್ವರೂಪ ಫಲ ಇದು ಸಮರ್ಪಣ ಇದು 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 ಸಾಮಾನ್ಯವಾಗಿದ್ದು. ಅಕಿಂಚನೆ ಭರನ್ಯಾಸ, ಇಲ್ಲಿ ಅಕಿಂಚನೆ ಭರನ್ಯಾಸ ಅಂತ ಅಂದ್ರೆ ನಾವು ಮಾಡೋ ಭರನ್ಯಾಸ ಅಂತಂದ್ರೆ ಶರಣಾಗತಿ ಮಾಡಿಕೊಂಡು ಅಕಿಂಚನಿಂದ ಬರೋ ಶರಣ್ಯಾಸ ಅಂದ್ರೆ ಇದು ಪ್ರಪತ್ತಿಯಲ್ಲಿ ಅಧಿಕೌಂಗಿತ ಯಾಸ್ಥಿತ, ಒಂದು ಅಧಿಕವಾದ ಅಂಗಿ ಅದರಲ್ಲಿದೆ. ಅದಂದ್ರೆ ಇದರಲ್ಲಿ ಅದಂದ್ರೆ ಈ ಏನು ಒಂದು ಇದ್ರ ಅಧಿಕವಾಗಿರೋ ಅಂದ್ರೆ ಇದರಲ್ಲಿ ಆತ್ಮಾತ್ಮೀಯ ಭರನ್ಯಾಸ ಇದರಲ್ಲಿ ಇರ್ತದೆ. ಅದಕ್ಕೆ ಅಧಿಕೌಂಗಿತ ಯಾಸ್ಥಿತ ಅದಂದ್ರೆ ಅದರಲ್ಲಿ ಏನು ಅಂದ್ರೆ ಅತ್ರ ರಕ್ಷಾ ಭರನ್ಯಾಸ ಸಮಸರ್ವ ಫಲಾರ್ಥಿನಾಂ ಸ್ವರೂಪ ಫಲ ನಿಕ್ಷೇಪ ಸ್ವದಿಕೋ ಮೋಕ್ಷಕಾಂಕ್ಷಿಣಾಂ ಅಂದ್ಬಿಟ್ಟು ಅಂತ. ಅತ್ರ ರಕ್ಷ ಭರನ್ಯಾಸ ಅದಕ್ಕೆ ಸಮಸರ್ವ ಫಲಾರ್ಥಿನಾಂ, ಈ ಎಲ್ಲ ಇದರಲ್ಲೂ ರಕ್ಷೆಗಾಗಿ ಬೇಡುವಂತಹ ಎಲ್ಲ ಶರಣಗತಿಗಳು ಸಹ ಅದು ಸರ್ವ ಫಲಾರ್ಥಿನ ಈ ಭರನ್ಯಾಸನ ಸಂವಾದದ್ದು. ಭರನ್ಯಾಸ ಹೇಳಿದ್ನಲ್ಲ ಮೋಕ್ಷಕ್ಕೆ ಮಾತ್ರವೇ ಅಲ್ಲ, ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಈಗ ಕಾಕಾಸುರ ಇವರೆಲ್ಲ ಮಾಡೋದಕ್ಕೆ ದ್ರೌಪದಿ ಎಲ್ಲ ಮಾಡೋದಕ್ಕೆ ಕಾಪಾಡೋದಕ್ಕೋಸ್ಕರ ಮಾತ್ರ ಮಾಡ್ಬೋದಲ್ಲ. ಅದು ಈ ಎಲ್ಲರಿಗೂ ಫಲ ಇದು ಸಾಮಾನ್ಯವಾದದ್ದು ಇದರಲ್ಲಿಗೆ. ಆದರೆ ಸ್ವರೂಪ ಫಲ ನಿಕ್ಷೇಪ ಸ್ಥದಿಕೋ ಮೋಕ್ಷಕಾಂಕ್ಷಿಗಳಾದಂಥ ಈ ನಮ್ಮ ಅವ್ರಿಗೇನಂದ್ರೆ ಈ ಸ್ವರೂಪ ಫಲ ಎರಡನ್ನು ಬಿಡೋದು. ಅವರು ಫಲವನ್ನು ಬಿಡಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಮಾಡ್ತಿರೋದೇ ಫಲಕ್ಕಾಗಿ. ಹಾಗಾಗಿ ಈಗ ದ್ರೌಪದಿ ಫಲಕ್ಕಾಗಿ ಮಾಡಿ ಫಲವನ್ನು ಬಿಡಕ್ಕಾಗಲ್ಲ, ಪ್ರಾಣ ಉಳಿಸ್ಕೊಳ್ಳೋ ಕಾಕಾದ ಪ್ರಾಣವನ್ನು ಬಿಡಕ್ಕಾಗಲ್ಲ. ಅದರಿಂದ ಫಲಕ್ಕಾಗಿ ಮಾಡಿದ್ರೆ ಅವ್ರು ಫಲತ್ಯಾಗ ಮಾಡೋದಿಲ್ಲ ಅವರು. ಆದರೆ ನಮಗೆ ಸ್ವರೂಪ ಫಲ ನಿಕ್ಷೇಪ ಅಧಿಕೋರ್ ಮೋಕ್ಷಕಾಂಕ್ಷಿಣ, ಮೋಕ್ಷಕ ಆಕಾಂಕ್ಷಿಗಳಾದಂಥ ನಮ್ಮ ಶರಣಾಗತಿ ಮಾಡಿದವರಿಗೆ ಈ ಸ್ವರೂಪ ಮತ್ತೆ ಫಲ ಸಮರ್ಪಣ ಎರಡು, ಭರತ್ ಸಮರ್ಪಣ ಎಲ್ಲರಿಗೂ ಸಾಮಾನ್ಯ. ಈ ಸ್ವರೂಪ ಫಲ ಸಮರ್ಪಣ ಎರಡು ಈ ಶರಣಾಗತಿ ಮಾಡೋರಿಗೆ ಇದರಲ್ಲಿ ಮಾಡೋರಿಗೆ ವಿಶೇಷವಾಗಿ ಇದನ್ನು ತೋರಿಸ್ಕೊಟ್ಟಿದೆ. ಅದಕ್ಕೆ ಅಂದ್ರೆ ಇದರಲ್ಲಿ ಇದಕ್ಕೆ ಆಕಿಂಚನ ಪದವನ್ನು ಆಕಿಂಚನ ಅಂದ್ರೆ ಭಗವಂತನ ಬಿಟ್ಟು ಬೇರೆ ಗತಿ ಇದೆ ಅಂತ ಮಾಡುವ ಇದೆಯಲ್ಲ, ಅದು ಈ ಭರನ್ಯಾಸ ಅನ್ನೋದು ಆಕಿಂಚನ ಭರನ್ಯಾಸ ಅಂತ ನಾವು ಮಾಡುವ ಪ್ರಪತ್ತಿನೇ, ಕೈಂಕರ್ಯಕ್ಕೆ ಮಾಡುವ ಪ್ರಪತ್ತಿನೇ ಇದೆ ಅಂದ್ಬಿಟ್ಟು ಅಂತ ಇದನ್ನ ಅದರಲ್ಲಿ ತೋರಿಸ್ಕೊಳ್ತಾ. ಅದಕ್ಕೆ ಆತ್ಮಾತ್ಮೀಯ ಭರನ್ಯಾಸ ಅನ್ಬಿಟ್ಟು ಅಂತ. ಅದಕ್ಕೆ ಇದಕ್ಕೇನಂದ್ರೆ ಲಕ್ಷ್ಮೀ ತಂತ್ರ ಹೇಳ್ತಾರೆ, ಆತ್ಮಾತ್ಮೀಯ ಭರನ್ಯಾಸೋ ಹಿ ಆತ್ಮನಿಕ್ಷೇಪ ಉಚ್ಯತೆ ಅಂದ್ರೆ ಆತ್ಮನಿಕ್ಷೇಪಕ್ಕೆ ಒಂದು ಡೆಫಿನೇಷನ್ ಕೊಡುತ್ತೆ ಅದು ಲಕ್ಷ್ಮೀದಲ್ಲಿ. ಏನಪ್ಪಾ ಅದು ಅಂದ್ರೆ ಆತ್ಮಾತ್ಮೀಯ ಭರನ್ಯಾಸ ಹಿ ಅಂದ್ರೆ ಆತ್ಮೀಯ ಭರನ್ಯಾಸವೇ ಆತ್ಮನಿಕ್ಷೇಪ ಅನ್ಕೊಳುತ್ತೆ. ಬರೀ ಆತ್ಮನ ಮಾಡಿದ್ರಲ್ಲ, ಆತ್ಮ ಮತ್ತು ಆತ್ಮೀಯವಾದ
ಮತ್ತು ನನಗೆ ಸೇರಿದಂಥ ಪ್ರತಿಯೊಂದು ವಸ್ತುಗಳು ಎಲ್ಲವೂ ಸಹ ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡಿದ್ರೇನೆ ಆವಾಗ ಆತ್ಮನಿಕ್ಷೇಪ ಅಂತ ಹೇಳಿಕೊಳ್ಳುತ್ತೆ ಅಂದ್ಬಿಟ್ಟು ಅದರಲ್ಲಿ ಹೇಳಿರೋದನ್ನ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ಮಾತನ್ನ ಇಲ್ಲಿ ಸ್ವಾಮಿ ಅದನ್ನ ಹೇಳ್ತಾರೆ. ಅದನ್ನ ಇಲ್ಲಿ ಇಲ್ಲಿ ತೆಗೆದು ತೋರಿಸಿದ್ದಾರೆ. ನಮಗೆ ಬೇಕಾದಂತಹ ಸ್ವರೂಪಲಾಭೇಶು ಅಧಿಕೋ ಮೋಕ್ಷ ಕಾಂಕ್ಷಣ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಯಾತಕಪ್ಪ ಅಂತ ಹೇಳ್ತಾರೆ ಅದಕ್ಕೆ ನಮ್ಮಮ್ಮ ಶ್ರೀಪದೇರೇವ ಶ್ರೀಯಪತಿತ್ವ ಅಂತ ಹೇಳಿದ್ರಲ್ಲ. ಯಾಕೆಂದ್ರೆ ಅದು ಸಹ ಲಕ್ಷ್ಮಿ ಅಂತ ಹೇಳಿದ್ರೆ ನಾರಾಯಣನಲ್ಲಿ ಅಂತ ಹೇಳ್ಬೋದಾಗಿತ್ತಲ್ಲ. ನಾರಾಯಣಲ್ಲಿ ಹೇಳಿದು ನಾರಾಯಣಲ್ಲಿ ಯಾವಾಗಲೂ ಅಗಲಿ ಇಲ್ಲೇ ನಿರೇಮೆನ್ನು ಅಂತ ಅವಳು ಇದ್ದೇ ಇರ್ತಾಳಲ್ಲ ಅಂತ ಹೇಳ್ದ ಅಂದ್ರೆ ಅದು ಇರ್ಬೋದು. ಇದ್ರೂ ಸಹ ಶ್ರೀಯಪತಿತ್ವ. ಯಾಕೆಂದ್ರೆ ಲಕ್ಷ್ಮೀದಲ್ಲಿ ಅದನ್ನೇ ಹೇಳ್ತಾರೆ. ಲಕ್ಷ್ಮ್ಯಾ ಸಹ ಋಷಿಕೇಶ ಹೇಳ್ತಾರೆ. ದೇವ್ಯ ಕಾರುಣ್ಯ ರೂಪಯ ಅಂದ್ರೆ ದೇವ್ಯ ಕಾರುಣ್ಯ ರೂಪಯ ಲಕ್ಷ್ಮ್ಯಾ ಸಹ ಋಷಿಕೇಶ. ದೇವಿ ಕಾರುಣ್ಯ ರೂಪಿಯಾದ ದೇವಿಯರಿರುವ ಲಕ್ಷ್ಮೀ ಸಹ ಇರುವಂತಹ ಋಷಿಕೇಶ. ಅವನು ರಕ್ಷಕ ಸರ್ವ ಸಿದ್ಧಾಂತೆ ವೇದಾಂತೇಶು ಗೀಯತೆ. ಎಲ್ಲ ಸಿದ್ಧಾಂತಗಳು ಸಹ ಲಕ್ಷ್ಮ್ಯಾ ಸಹ ಋಷಿಕೇಶ ಸರ್ವರಕ್ಷಕ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ವೇದಾಂತವೂ ಸಹ ಉಪನಿಷತ್ತು ಸಹ ಇದನ್ನೇ ಗೀಯತೆ ಅಂದ್ರೆ ಹಾಡುತ್ತೆ, ಸಾರುತ್ತೆ ಅಂತ ಹೇಳಿದ್ರು. ಎಲ್ಲವನ್ನೂ ಹೇಳುತ್ತೆ ಅನ್ಬಿಡು ಅಂತ ಹೇಳಕ್ಕೆ ಕಡೆಗೆ ಅದನ್ನ ಅದು ಹೇಳ್ತಾರೆ. ಅದಕ್ಕೆ ಅದು ಹೇಳ್ತಾನೆ ಸ್ವಾಮಿ ಇದನ್ನೇ ಇನ್ನೊಂದು ರಸ್ತ ಹೇಳ್ತಾರೆ. ಸ್ವನಿರ್ಭರತ್ ಪರ್ಯಂತಂ ರಕ್ಷೈಕಾರ್ಥ ಭಾವನಂ ತ್ಯಕ್ತಾರಕ್ಷ ಫಲಸ್ವಾಮ್ಯಂ ರಕ್ಷಸ್ಯಾಂ ಆತ್ಮಸಮರ್ಪಣಂ ಅನ್ಬಿಟ್ಟು ಅಂದ್ರೆ ಸ್ವನಿರ್ಭರತ್ವ ಪರ್ಯಂತಂ ನಮ್ಮ ಸ್ವನಿರ್ಭರ ನಮ್ಮ ಭಾರವನ್ನ ಸಮರ್ಪಣೆ ಪರ್ಯಂತಂ. ಆಮೇಲೆ ರಕ್ಷೈಕಾರ್ತ್ಯ ಭಾವನಂ ಭಗವಂತನನ್ನ ರಕ್ಷೆ ಮಾಡುವ ಭಾವನದಿಂದ ನಮ್ಮ ಆತ್ಮವನ್ನ ಸಮರ್ಪಣೆ ಮಾಡುವುದಿದೆಯಲ್ಲ ಅದು ಆಮೇಲೆ ತ್ಯಕ್ತರಕ್ಷಾ ಫಲಸ್ವಾಮ್ಯ ನಾನನ್ನ ಕಾಪಾಡ್ಕೊಳ್ತೀನಿ ಅನ್ನುವಂತ ನಮ್ಮ ರಕ್ಷೆಯನ್ನ ಬಿಡ್ಬೇಕು. ಆ ಭಾವನೆಯನ್ನು ಬಿಡಬೇಕು. ನನ್ನಿಂದ ನಾವು ಕಾಪಾಡ್ಕೊಳ್ತೀನಿ ಅನ್ನೋ ಭಾವನೆ ಬಿಡಬೇಕು. ಫಲವನ್ನು ಬಿಡಬೇಕು. ಅದಂತ ಫಲವನ್ನು ಸಹ ಫಲಸ್ವಾಮ್ಯಂ. ಅದಕ್ಕೆ ರಕ್ಷಸ್ಯಾತ್ಮ ಸಮರ್ಪಣಂ. ಅದಕ್ಕೆ ಭಗವಂತನ ಈ ಆತ್ಮ ಸಮರ್ಪಣಂ ಇದು ಅದೇ ಭಗವಂತ ಕಾಪಾಡ್ತಾನೆ ಅನ್ನೋದು ಇದು ರಹಸ್ಯ ಸ್ವಾಮಿನ ಹೇಳಿದ್ದಾರೆ. ಎಲ್ಲದರಲ್ಲೂ ಏನು ಅಂದರೆ ಸಮರ್ಪಣ ಅಂದ್ರೆ ತ್ರಿವಿಧವಾದ ಸಮರ್ಪಣ, ತ್ರಿವಿಧವಾದಂಥ ಸಮರ್ಪಣ. ಸ್ವರೂಪ ಸಮರ್ಪಣ, ಬರ ಸಮರ್ಪಣ, ಫಲ ಸಮರ್ಪಣ ಮೂರು ಸೇರಿ ಆಗುವಂತಹ ಸಮರ್ಪಣವೇ ಭರನ್ಯಾಸ. ಅದೇನ್ನ ಪ್ರಪತ್ತಿ ಅಂತೀವಿ, ಶರಣಾಗತಿ ಅಂತ ಹೇಳ್ತೀವಿ. ಇದೇ ಸಾಧ್ಯ ಭಕ್ತಿ, ಸಾಧನ ಭಕ್ತಿ, ಭಕ್ತಿ ಯೋಗ. ಈಗ ಸಾಧನ ಭಕ್ತಿ ನಾವು ಒಂದು ಹೋಲಿಕೆಗೆ ಹೇಳ್ತೀವಿ ಅಥವಾ ಈಗ ಯಾರು ಸಾಧನ ಭಕ್ತಿ ಮಾಡೋರು ಯಾರೂ ಇಲ್ಲ, ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಯೋಗ್ಯತೆ ಇಲ್ಲ. ಒಂದು ಯೋಗ್ಯತೆ ಇದ್ದವರಿಗೂ ಯೋಗ್ಯತೆಯನ್ನ ಅಂದ್ರೆ ವರ್ಣಾಶ್ರಮ ಯೋಗ್ಯತೆ ಒಂದು, ಜ್ಞಾನ ಯೋಗ್ಯತೆ ಒಂದು, ಅದರಲ್ಲಿ ಆಮೇಲೆ ಅಷ್ಟಾಂಗ ಸಿದ್ಧಿಯಾಗಿರೋ ಯೋಗ್ಯತೆ ಒಂದು. ಇವೆಲ್ಲ ಆಗಿ ಮಾಡುವಂತ ಮನಸ್ಸಿರುವಂತ ಇವು 4 ಯೋಗ್ಯತೆಯು ದಾಟಿ ಮನಸ್ಸಿರ್ಬೇಕಲ್ಲ. ಇದೆಲ್ಲ ಇರೋದು ಸಾಧ್ಯವೇ ಇಲ್ಲ. ಈ ಕಾಲದಲ್ಲಿ ಯಾರು ಮಾಡೋರು ಆಗಿ ತಿಳಿದಿಲ್ಲ. ನಮಗೆ ತಿಳಿದಾಗೆ ಯಾರಾದ್ರೂ ಹಿಮಾಲಯದಲ್ಲಿ ಕೆಲವು ಯಾರು ಮುನಿಗಳಿಗೆ ಇದಾರೋ ಏನೋ ಗೊತ್ತಿಲ್ಲ, ಇರ್ಬೋದು. ಆದ್ರೆ ಸಾಧಾರಣವಾಗಿ ಲೋಕದಲ್ಲಿ ಈಗ ಭಕ್ತಿಯೋಗಿಗಳು ಯಾಕೆಂದ್ರೆ ಬಹಳ ಕಷ್ಟವಾದದ್ದು. ಮನಸ್ಸನ್ನ ಒಂದುಗೂಡಿಸೋದು, ಏಕೀಕರಿಸೋದು ಈ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ಯಾಕೆ ಹಿಮಾಲಯದಲ್ಲಿ ಹೋಗ್ತಿದ್ದು ಅಂದ್ರೆ ಯಾವ ಒಂದು ಅನುಸ್ಯೂತವಾಗಿರ್ಬೇಕು, ಒಂದು ಸ್ವಲ್ಪ ಅಡಚಣೆ ಇರಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೋಗಿ ತಪಸ್ಸುಗಳನ್ನು ಮಾಡ್ತಾ ಇದ್ರು ಅವರು. ಅದನ್ನ ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಅದರಿಂದ ಇದೆಲ್ಲವನ್ನು ಬುಧಃ ನಿಕ್ಷಿಪೇತ್. ಇಲ್ಲಿ ಬುಧಃ ನಿಕ್ಷಿಪೇತ್ ಅಂದ್ರೆ ಬುಧಃ ಅಂದ್ರೆ ಯಾರು ಅಂತ ಜ್ಞಾನ. ಹೇಗೆ ಜ್ಞಾನ ಬರುತ್ತೆ ಅಂದ್ರೆ ಭಗವಂತನಲ್ಲಿ ಯಾರು ಇರ್ತಾರೋ ಅವರಿಗೆ ಭಗವಂತನೇ ಅವರ ಆಚಾರ್ಯನ ಒಂದು ಒಂದು ಸತ್ಪಾತ್ರದ ಆಚಾರ್ಯರ ಬಳಿ ಸೇರುವಾಗ ಮಾಡ್ತಾನೆ. ಆಚಾರ್ಯದಿಂದ ಉಪದೇಶ ಪಡೆಯುವಂಗೆ ಮಾಡ್ತಾನೆ. ಆಚಾರ್ಯದಿಂದ ಉಪದೇಶ ಪಡೆದಾಗ ಏನಾಗುತ್ತೆ, ಆವಾಗ ಬಾಕಿದೆಲ್ಲ ನಶ್ವರ, ಲೋಕದಲ್ಲಿರುವ ಎಲ್ಲವೂ ನಶ್ವರ, ಅವೆಲ್ಲವೂ ಅತ್ಯಂತ ಅಲ್ಪ ಸಾರವುಳ್ಳದ್ದು, ಸಾರತಮವಾದದ್ದು ಮೋಕ್ಷ ಮಾತ್ರ ಅಂತ ತಿಳ್ಕೊಂಡು ಆ ಜ್ಞಾನ ಯಾರಿಗೆ ಬರುತ್ತೋ ಅವನೇ ಬುಧ. ಅವನು ಆತ್ಮಾನಂ ನಿಕ್ಷಿಪೆ. ಅವನು ಈ ತರ ಉಳ್ಳವನು. ಅಷ್ಟೆಲ್ಲ ಬುದ್ಧಿ ಬಂದು ಆತ್ಮ ಸಮರ್ಪಣೆ ಮಾಡಿದರೆ ಪ್ರಯೋಜನ. ಅದಕ್ಕೆ ಆತ್ಮಾನಂ ನಿಕ್ಷಿಪೇತ್ ಅಂತ ಇದು ಲೋಟ್ ಅಂದ್ರೆ ಅದೇ ನಿರ್ದೇಶ, ಆತ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ಅದನ್ನು ಹೇಳಿದ್ರು. ಎರಡನೇ ಶ್ಲೋಕ ಅದಕ್ಕೆ ಯಸ್ಯಾಮ್ಯ ಮುಂದೆ ಅರ್ಥ ಹೇಳ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಇನ್ನೆಲ್ಲ ಸ್ವಲ್ಪ ಬೇಗ ಹೋಗ್ಬಿಡುದು. 5 ಶ್ಲೋಕ 2-3 ಕ್ಲಾಸಲ್ಲಿ ಮುಗಿಸ್ಬೋದು.
ನ್ಯಸ್ಯಾಮ್ಯ ಕಿಂಚನ ಶ್ರೀಮನ್ ಅನುಕೂಲನ್ಯವರ್ಜಿತಃ ವಿಶ್ವಾಸ ಪ್ರಾರ್ಥನಾ ಪೂರ್ವಂ ಆತ್ಮರಕ್ಷಾ ಭರಂತ್ವಯಿ ಅದರಲ್ಲಿ ಅಲ್ಲಿ ಶ್ರೀಮನ್ ಅಂತ ಇಲ್ಲಿ ಭಗವಂತನ ಸಂಬೋಧನೆ ಇದಕ್ಕೆ ಅಂದರೆ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನೇ ಅಂದರೆ ನಾರಾಯಣನೇ ಅಂದ್ಬಿಟ್ಟು ಅಂತ ಅದಕ್ಕೆ ನಾನು ಇದರಲ್ಲಿ ಎಲ್ಲ ಅಂಗಗಳು ತೋರಿಸ್ತಾರೆ, ಇದನ್ನು ವಿವರಣೆ ತೋರಿಸ್ತಾರೆ. ಅದರಲ್ಲಿ ಅಕಿಂಚನಾದಂತ ನಾನು ಏನ್ ಮಾಡ್ತಾನೆ ಕಡೆಗೆ ನಾನು ಅಕಿಂಚನ ಅಂತ ನನಗೆ ಬೇರೆ ಯಾವ ದಾರಿಯೂ ಇಲ್ಲ, ನಿನ್ನನ್ನು ಬಿಟ್ಟು ಬೇರೆ ಯಾವ ಗತಿಯೂ ಇಲ್ಲ ನನಗೆ. ಅದರಿಂದ ನಾನು ಅನುಕೂಲ ಅನ್ಯವರ್ಜಿತ, ನಿನಗೆ ಅನುಕೂಲನಾಗಿದ್ದು ಅದಕ್ಕೆ ಇಲ್ಲದೆ ಇರುವಂತ ಅನ್ಯ ವರ್ಜಿತ, ಅದನ್ನೆಲ್ಲ ಬಿಟ್ಟವನಾಗಿದ್ದೇನೆ ಅದಕ್ಕೆ. ಆಮೇಲೆ ನನಗೆ ವಿಶ್ವಾಸ ಪ್ರಾರ್ಥನಾ, ವಿಶ್ವಾಸ ಅಂದ್ರೆ ನೀನು ನನಗೆ ಮೋಕ್ಷವನ್ನು ಕೊಟ್ಟೇ ಕೊಡ್ತೀವಿ ಅಂತ ಮಹಾವಿಶ್ವಾಸದಿಂದ ಪ್ರಾರ್ಥನಾ ಪೂರ್ವಂ ಕಡೆಗೆ ಅದರಲ್ಲಿ ನಾನು ಅದರಿಂದ ತ್ವಯಿ ಅಂದ್ರೆ ನಿನ್ನಲ್ಲಿ ಆತ್ಮರಕ್ಷಾಪರಂ ಅಂದ್ರೆ ಶ್ರೀಮನ್ ತ್ವಯಿ ಅಂತ ನಿನ್ನಲ್ಲಿ ಆತ್ಮರಕ್ಷಣೆಯನ್ನು ಈ ಭಾರವನ್ನು ನಿನಗೆ ನ್ಯಸ್ಯಾಮಿ, ನಾನು ನಿನಗೆ ನಿನ್ನಲ್ಲಿ ಇಡುತ್ತಿದ್ದೇನೆ. ನ್ಯಾಸ ಅಂದ್ರೆ ನ್ಯಸ್ಯ ಅಂದ್ರೆ ಇಡೋದು, ನ್ಯಾಸ ಅಂದ್ರೆ ಇಡುವುದು, ಒತ್ತೆ ಇಡೋದು ಮಾಡೋದು ನ್ಯಾಸ. ನ್ಯಸ್ಯಾಮಿ ಅಂದ್ರೆ ನಿನ್ನಲ್ಲಿ ಇಡ್ತಾ ಇದ್ದೇನೆ ಅಂತ ಮುಂದಿನ ಕ್ಲಾಸಲ್ಲಿ ಇದು ಮಾಡ್ತೀವಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸೋಮವಾರ ನೋಡೋಣ ಕ್ಲಾಸ್. ನಾಳೆ ಹೇಗೆ ಇದು ಭಾನುವಾರ ತಾನೆ, ನಾಳೆ ಅಲ್ಲಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮಸ್ಕಾರ ಅಲ್ಲಿ ರಾಮಾಯಣ ಪಟ್ಟಾಭಿಷೇಕ ಅಲ್ಲಿ ಇಟ್ಕೊಂಡು ಹೇಳಿದ್ರು. ನಾವು ಮನೆಯಲ್ಲಿ ಮಾಡ್ತಿದ್ದೆ, ಅಲ್ಲಿ ಮಾಡೋಣ, ದೇವಸ್ಥಾನದಲ್ಲಿ ಮಾಡೋಣ ಅಂತ. ನಿಮಗೆ ಅದೇ ಟೈಮ್ ಟೇಬಲ್ ಎಲ್ಲ ಕಳಿಸಿದಾಳೆ ಅನ್ಸುತ್ತೆ, ಆದವರೆಲ್ಲ ಬನ್ನಿ. ಅದಕ್ಕೆ MNK